ಸೌಂಡ್ ಕ್ಲಿಯರ್ ಇದೆಯಲ್ಲ? ಎಸ್ ಪ್ರಭುಜಿ. ಸೊ ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿ ಭಗವದ್ಗೀತೆಯ ಮಾಡ್ಯೂಲ್ 2 ಮೊದಲನೇ ಅಧ್ಯಾಯ ಅಂತಂದ್ರೆ 7th ಚಾಪ್ಟರ್ ಜ್ಞಾನ ವಿಜ್ಞಾನ ಯೋಗ, ಇದನ್ನ ಚರ್ಚೆ ಮಾಡ್ತಾ ಇದ್ದೀವಿ. ತಮ್ಗೆಲ್ರಿಗೂ ಗೊತ್ತಿದೆ, ಹಿಂದಿನ ಕ್ಲಾಸ್ನಲ್ಲಿ ನಾವು 6ನೇ ಅಧ್ಯಾಯ ಪೂರ್ಣಗೊಂಡ ನಂತರ 7ನೇ ಅಧ್ಯಾಯ ಏನಿದೆ, ಮೊದಲ 7 ಶ್ಲೋಕಗಳು ಅವೇನು ಅಂತಂತಂದ್ರೆ ಕೃಷ್ಣ ಹೇಗೆ ಪ್ರತಿಯೊಂದನ್ನ ನಿಯಂತ್ರಣ ಮಾಡ್ತಾನೆ, ಅವನನ್ನ ಅರಿತುಕೊಳ್ಳೋದು ಶ್ರವಣದ ಮೂಲಕ. ಅತ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಮಿಂದ್ರಿಯೈ ಸೇವೋನ್ಮುಖೇ ಹಿ ಜೀವಾದೋ ಸ್ವಯಂ ಏವ ಸ್ಫುರತ್ಯದ. ಯಾವಾಗ ಜೀವ್ಯೆಯ ಮುಖಾಂತರ ನಾವು ಭಗವಂತನ ನಾಮವನ್ನ ಹೇಳ್ತೇವೆ, ಅದನ್ನ ಕೇಳ್ತೇವೆ, ಆಗ ನಾವು ಕ್ರಮಾನುಸಾರವಾಗಿ ಭಗವಂತನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಶ್ರವಣದ ಮೂಲಕ ನಾವು ಭಗವಂತನ ಜ್ಞಾನವನ್ನು ಪಡೆದುಕೊಳ್ತೇವೆ. ಯಾರಿಂದ ಶ್ರವಣ ಮಾಡಬೇಕು? ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳಿಂದ, ಗುರು ಪರಂಪರಾಗತವಾಗಿ ಬಂದ ಆಚಾರ್ಯರಿಂದ, ಭಕ್ತರಿಂದ. ಸೊ 2ನೇ ಸೆಕ್ಷನ್ ಅಲ್ಲಿ ಅಂದ್ರೆ 8ರಿಂದ 12ನೇ ಶ್ಲೋಕ ಭಗವಂತ ಹೇಗೆ ಆಧ್ಯಾತ್ಮಿಕ ಮತ್ತು ಭೌತಿಕ ಶಕ್ತಿಯ ಸ್ತ್ರೋತ ಅಥವಾ ಮೂಲ ಅಂತ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ. ಭೂಮಿರಾಪೋ ನಲೋ ವಾಯೋ ಖಂ ಮನೋ ಬುದ್ಧಿರೇವಚ ಅಹಂಕಾರ ವಿಮೂಢಾತ್ಮ ಭೂಮಿರಾಪೋ ನಲೋ ವಾಯೋ ಖಂ ಮನೋ ಬುದ್ಧಿರೇವಚ ಇತೀಯಂ ಪ್ರಕೃತಿರಷ್ಟದ ಅಹಂಕಾರ ಇತೀಯಂ ಭಿನ್ನ ಪ್ರಕೃತಿರಷ್ಟ. ಸೊ ಭಗವಂತನ ಬಹಿರಂಗ ಶಕ್ತಿ, ಅದೇ ರೀತಿ ಜೀವಭೂತ ಮಹಾಬಾಹೋ ಧಾರ್ಯತೆ ಜಗತ್. ಈ ಬಹಿರಂಗ ಶಕ್ತಿಯನ್ನ ಅನುಭವಿಸುವವರು ಜೀವಿಗಳು ಪರಾಪ್ರಕೃತಿಗೆ ಸೇರಿದವರು. ಸೊ ಭಗವಂತ ಈ 4 ಶ್ಲೋಕಗಳಲ್ಲಿ 8, 9, 10, 11, 12, 5 ಶ್ಲೋಕಗಳಲ್ಲಿ ಹೇಗೆ ಭೌತಿಕ ಪ್ರಕೃತಿಯನ್ನ ಮತ್ತು ಜೀವಿಗಳನ್ನ ನಿಯಂತ್ರಣ ಮಾಡ್ತಾನೆ, ಆಧ್ಯಾತ್ಮಿಕ ಅಂದ್ರೆ ಪರಾಪ್ರಕೃತಿಯನ್ನ ನಿಯಂತ್ರಣ ಮಾಡ್ತಾನೆ ಅಂತ ನಾವು ತಿಳ್ಕೊಂಡಿದ್ದೀವಿ. 3ನೇ ಸೆಕ್ಷನ್ ನಲ್ಲಿ ನಾವು ಭಗವಂತನ 3 ಪ್ರಕೃತಿಯಿಂದ ಉಂಟಾಗುವ 3 ಗುಣಗಳು. ಮೊದಲನೇದಾಗಿ ಪ್ರಕೃತಿ ಭಗವಂತನ ನಿಯಂತ್ರಣದಲ್ಲಿ ಇದೆ. ಆ ಪ್ರಕೃತಿ ಏನಿದೆ ಜೀವಿಗಳ ಮೇಲೆ 3 ಗುಣಗಳ ಪ್ರಭಾವವನ್ನ ಮಾಡ್ತದೆ. ಆ 3 ಗುಣಗಳ ಪ್ರಭಾವದಿಂದಾಗಿ ಜೀವಿ ಭೌತಿಕ ಜಗತ್ತಿನಲ್ಲಿ ನಿಯಂತ್ರಿತನಾಗ್ತಾನೆ. ಈ 3 ಗುಣಗಳ ಪ್ರಭಾವದಿಂದಾಗಿ ಅವನು ಬದ್ಧ ಜೀವಿಯಾಗಿ, ಕಂಡೀಷನ್ಡ್ ಸೋಲ್ ಆಗಿ ಈ ಭೌತಿಕ ಜಗತ್ತಿನಲ್ಲಿ
ಜನ್ಮ ಮೃತ್ಯು ಜರಾ ವ್ಯಾಧಿಯ ಚಕ್ರದಲ್ಲಿ ತೊಳವಾಡ್ತಾ ಇರ್ತಾನೆ. ಇದಕ್ಕೆ ಒಂದೇ ಒಂದು ಮಾರ್ಗ ಏನು ಅಂತಂದ್ರೆ ಶರಣಾಗತಿ, ಕಂಪ್ಲೀಟ್ ಸರೆಂಡರ್. ಇಲ್ಲಿವರೆಗೆ ನಾವು ಚರ್ಚೆ ಮಾಡಿದ್ದೀವಿ. ಅದಾದ ನಂತರ 4ನೇ ಮತ್ತು 5ನೇ ಸೆಕ್ಷನ್ ಅಲ್ಲಿ 4 ಜನ ಸುಕೃತಿ ಅಥವಾ ಪುಣ್ಯವಂತರು ಭಗವಂತನಿಗೆ ಶರಣಾಗತರಾಗ್ತಾರೆ. ಪ್ರಶ್ನೆ ಏನ್ ಬರ್ತದೆ, ಈ ತರ ಶರಣಾಗತಿಯ ಒಂದು ಅವಕಾಶ ಇದ್ದಾಗ ಜನ ಯಾಕೆ ಶರಣಾಗತರಾಗೋದಿಲ್ಲ? ಅದಕ್ಕಾಗಿ ಮೊದಲನೇದಾಗಿ ಯಾರು ಪುಣ್ಯವಂತರು ಅವರು ಭಗವಂತನಿಗೆ ಶರಣಾಗತರಾಗ್ತಾರೆ. ಮತ್ತು ಯಾರು ದುಷ್ಕೃತ್ಯನರಿದ್ದಾರೆ ಅವರು ಭಗವಂತನಿಗೆ ಶರಣಾಗತರಾಗುವುದಿಲ್ಲ. 4 ಜನ ಯಾರು ಭಗವಂತನಿಗೆ ಸುಕೃತಿನರು, ಪುಣ್ಯವಂತರು ಭಗವಂತನಿಗೆ ಶರಣಾಗತರಾಗ್ತಾರೆ. ಯಾರು ಪುಣ್ಯವಂತರಲ್ಲ, ಪಾಪಿಗಳಿದ್ದಾರೆ, ದುಷ್ಕೃತ್ಯನರಿದ್ದಾರೆ, ಅವರು ಶರಣಾಗತರಾಗುವುದಿಲ್ಲ. ಇನ್ನು ಪ್ರಶ್ನೆ ಬಂತು, ಭಗವಂತನ ಶರಣಾಗತಿಯಿಂದ ನಾವು ಈ 3 ಗುಣಗಳ ನಿಯಂತ್ರಣವನ್ನ ತಪ್ಪಿಸಿಕೊಂಡು ನಮ್ಮ ಸ್ವಾಭಾವಿಕ ಸ್ಥಿತಿಯನ್ನ ತಲುಪಬಹುದು. ಆದರೆ ಬಹಳಷ್ಟು ಜನ ಶರಣಾಗತಿಗೆ ಇಚ್ಛೆ ಪಡೋದಿಲ್ಲ, ಸ್ವತಂತ್ರರಾಗಿರೋದಕ್ಕೆ ಬಯಸ್ತಾರೆ. ಅದರಲ್ಲಿ ಕೆಲವರು ಕಷ್ಟ ಬಂದಾಗ, ಹಣದ ಅವಶ್ಯಕತೆ ಇದ್ದಾಗ, ಅಥವಾ ತಿಳಿದುಕೊಳ್ಬೇಕು ಅನ್ನುವ ಜಿಜ್ಞಾಸೆ ಇದ್ದಾಗ, ಅಥವಾ ತಿಳಿದುಕೊಂಡವರು ಭಗವಂತನ ಆಶ್ರಯವನ್ನ ತೆಗೆದುಕೊಳ್ತಾರೆ. ಯಾರು ದುಷ್ಕೃತ್ಯನರಿದ್ದಾರೆ, ಮೂಢರಿದ್ದಾರೆ, ನರಾಧಮರಿದ್ದಾರೆ, ಮಾಯಾ ಅಪರತ ಜ್ಞಾನ ಹೊಂದಿದವರಿದ್ದಾರೆ, ಆಸುರಿ ಭಾವದರಿದ್ದಾರೆ, ಅವರು ಶರಣಾಗತಿ ಬಂದೋದಿಲ್ಲ. ಆದರೆ ಕೆಲವರು ಯಾರು ಶರಣಾಗತಿಯನ್ನ ಕೂಡ ತೆಗೆದುಕೊಂಡಿಲ್ಲ, ಅವರು ತಮ್ಮ ಫಲಾಪೇಕ್ಷೆಗಳನ್ನ ಕುರಿತು ದೇವತೆಗಳಿಗೆ ಶರಣ ಹೋಗ್ತಾರೆ, ಅಥವಾ ತಮ್ಮದೇ ಆದ ಒಂದು ಶ್ರದ್ಧೆಯನ್ನ ಬೆಳೆಸಿಕೊಂಡು ಭಗವಂತನಲ್ಲದೆ ಬೇರೆಯವರೆಡೆಗೆ ಹೋಗ್ತಾರೆ. ಅವರ ಸ್ಥಿತಿ ಏನು ಅದನ್ನ ನಾವು 5ನೇ ಸೆಕ್ಷನ್ದಲ್ಲಿ ನೋಡಿದ್ದೀವಿ. ದೇವತಾ ಉಪಾಸಕರು, ನಿರ್ವಿಶೇಷವಾದಿಗಳು, ಇವರು ಏನು ಅಂತಂತಂದ್ರೆ ಭಗವಂತನಿಗೆ ಸಮರ್ಪಣ ಮಾಡುವುದರಲ್ಲಿ ಹಿಂಜರಿತಾರೆ ಅಥವಾ ಮಾಡುವುದಿಲ್ಲ. ಸೊ ಇಲ್ಲಿವರೆಗೆ ನಾವು ಚರ್ಚೆ ಮಾಡಿದ್ದೀವಿ. ಇವತ್ತು ನಾವು ಹೇಗೆ ಭಗವಂತ ಎಲ್ಲದರ ನಿಯಂತ್ರಣನಾಗಿದ್ದು ಜೀವಿ ಭ್ರಮೆಯಲ್ಲಿ ಬರ್ತಾನೆ, ಈ ಜೀವಿಯ ಭ್ರಮಾತ್ಮಕ ಸ್ಥಿತಿಗೆ ಏನಾದರೂ ಮುಕ್ತಿಯ ದಾರಿ ಇದೆಯಾ? ಸೊ ಹೌದು ಇದೆ. ಅದು ಏನು ಅಂತಂದ್ರೆ ಕೃಷ್ಣ ವಿಜ್ಞಾನ. ಅದಕ್ಕೆ ಈ ನಮ್ಮ ಅಧ್ಯಾಯದ ಹೆಸರು ಜ್ಞಾನ ವಿಜ್ಞಾನ ಯೋಗ. ಹೇಗೆ ನಾವು ಕೃಷ್ಣ ವಿಜ್ಞಾನ ಅಥವಾ ಜ್ಞಾನದಿಂದ ನಾವು ಭಗವದ್ ಜ್ಞಾನದಿಂದ ಮುಕ್ತಿಯನ್ನ ಹೊಂದಬಹುದು ಅಂತಂದ್ರೆ ಈ 3 ಗುಣಗಳ ಒಂದು ಪೀಡೆಯಿಂದ ನಾವು ಮುಕ್ತರಾಗಬಹುದು. ಅದನ್ನ ನಾವು ಇವತ್ತು ತಿಳಿದುಕೊಳ್ಳೋಣ. ಇಲ್ಲಿವರೆಗೆ ನಾವು 25 ಶ್ಲೋಕಗಳನ್ನ ಅಭ್ಯಾಸ ಮಾಡಿದ್ದೇವೆ. ನಾಹಂ ಪ್ರಕಾಶ ಸರ್ವಶ್ಚ ಯೋಗ ಮಾಯಾ ಸಮಾವೃತ
ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಂ ಅಜಂ ಅವ್ಯಯಂ. ಮೂಢರಿಗೆ, ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ. ಅವರ ಮಟ್ಟಿಗೆ ನಾನು ನನ್ನ ಅಂತರಂಗ ಶಕ್ತಿಯಿಂದ ಆವೃತನಾಗಿದ್ದೇನೆ. ಆದುದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನು ಎಂದು ಅವರು ತಿಳಿಯರು. ಸೊ ಇಲ್ಲಿ ಭಗವಂತ, ನಾವು ಆಲ್ರೆಡಿ ಈ ಶ್ಲೋಕವನ್ನು ಚರ್ಚೆ ಮಾಡಿದ್ದೇವೆ. ಅದರಲ್ಲಿ ಭಗವಂತ ಯಾರಿಗೆ ಕಾಣಿಸಿಕೊಳ್ಬೇಕು, ಯಾರಿಗೆ ಕಾಣಿಸಿಕೊಳ್ಬಾರದು ಅಂತನ್ನುವ ಒಂದು ಸ್ವಾತಂತ್ರ್ಯವನ್ನ ಅವನು ಹೊಂದಿದ್ದಾನೆ. ನಾವು ಈ ಒಂದು ಶ್ಲೋಕದ ಕೊನೆಯ ಭಾವಾರ್ಥದ ಕೊನೆಯ ಪ್ಯಾರಾಗ್ರಾಫ್ ಅನ್ನ ಓದೋಣ. ಶ್ರೀಮದ್ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಪ್ರಭು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಮಾತಾಜಿ ಓದ್ತೀರಾ? ಪ್ರಭುಜಿ ತಾವು ಓದಿ ಪ್ರಭುಜಿ. ಹರೇ ಕೃಷ್ಣ. ಓಕೆ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಮದ್ ಭಾಗವತದಲ್ಲಿ 10.14.7 ಬ್ರಹ್ಮನು ಮಾಡುವ ಒಂದು ಪ್ರಾರ್ಥನೆ ಇದೆ. ಹೇ ದೇವೋತ್ತಮ ಪರಮ ಪುರುಷನೇ, ಹೇ ಪರಮಾತ್ಮನೇ, ಎಲ್ಲ ರಹಸ್ಯಗಳ ಪ್ರಭುವೇ, ಈ ಜಗತ್ತಿನಲ್ಲಿ ನಿನ್ನ ಶಕ್ತಿಯನ್ನು, ಲೀಲೆಗಳನ್ನು ಗಣಿಸಬಲ್ಲವರು ಯಾರು? ನೀನು ನಿರಂತರವೂ ನಿನ್ನ ಅಂತರಂಗ ಶಕ್ತಿಯನ್ನು ವಿಸ್ತರಿಸುತ್ತಿರುವೆ. ಆದುದರಿಂದ ಯಾರು ನಿನ್ನನ್ನು ತಿಳಿಯಲಾರರು. ವಿಜ್ಞಾನಿಗಳು ಮತ್ತು ವಿದ್ವಾಂಸರಾದವರು ಐಕ ಜಗತ್ತಿನ ಪರಮಾಣು ರಚನೆಯನ್ನು, ಅಂದರೆ ಗ್ರಹಗಳ ಪರಮಾಣು ರಚನೆಯನ್ನು ಸಹ ಪರೀಕ್ಷಿಸಬಹುದು. ಆದರೆ ನೀನೇ ಅವರ ಎದುರಿಗಿದ್ದರೂ ಅವರು ನಿನ್ನ ಚೈತನ್ಯ ಮತ್ತು ಶಕ್ತಿಗಳನ್ನು ಎಣಿಸಲಾರರು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಿಗೆ ಹುಟ್ಟು ಎನ್ನುವುದಿಲ್ಲ. ಮಾತ್ರವಲ್ಲ, ಅವನು ಅವ್ಯಯ, ಕ್ಷೀಣನಾಗದವನು. ಅವನು ನಿತ್ಯ ರೂಪವು, ಜ್ಞಾನಾನಂದ ಪೂರ್ಣವಾಗಿದೆ. ಅವನ ಶಕ್ತಿಗಳಿಗೆ ಕೊನೆ ಎನ್ನುವುದಿಲ್ಲ. ಭಗವಂತ ಇಲ್ಲಿ ಸ್ವಯಂ ಬ್ರಹ್ಮ ಹೇಳ್ತಾ ಇದ್ದಾರೆ, ಅವರು ಆರುಹ್ಯ ಕೃಚ್ಛೇಣ ಪರಂ ಪದಂ ತತ್ಪತಂತಿ ಅಧೋ ಅನಾದೃತ ಯುಷ್ಮತಂತ್ರಿಯ. ಸೊ ಶ್ರೀಮದ್ ಭಾಗವತದಲ್ಲಿ ಒಂದು ಶ್ಲೋಕ ಇದೆ, ಎನ್ನೇರವಿಂದಾಕ್ಷ ವಿಮುಕ್ತ ಮಾನಿನ ತ್ವಯಸ್ಥ ಭಾವ ಅವಿಶುದ್ಧ ಬುದ್ಧಯ್ಯ ಆರುಹ್ಯ ಕೃಚ್ಛೇನ ಪರಂ ಪದಂ ತತ ಪತಂತಿ ಅಧೋ ಅನಾದೃತ ಯುಷ್ಮತಂತ್ರಿಯ. ಜೀವನದಲ್ಲಿ ಅತ್ಯಂತ ಉನ್ನತ ಸಾಧನೆಯನ್ನ ಭೌತಿಕ ಜಗತ್ತಿನಲ್ಲಿ ಸಾಧಿಸಿ ಉನ್ನತ ಮಟ್ಟದಲ್ಲಿದ್ದವರೂ ಕೂಡ ಭಕ್ತರಿಲ್ಲದಿದ್ದಲ್ಲಿ, ಭಗವಂತನ ನಾಮದ ಮಹತ್ವವನ್ನು ಅರಿತುಕೊಳ್ಳದೆ, ನಾಮ ಜಪದಲ್ಲಿ, ನಾಮ ಸಂಕೀರ್ತನೆಯಲ್ಲಿ ತೊಡಗದೇ ಇದ್ದಲ್ಲಿ ಅವರು ಭಗವಂತನನ್ನ ಅರ್ಥ ಮಾಡಿಕೊಳ್ಳಲಾರರು. ಸೊ ಭಗವಂತ ಇಲ್ಲಿದ್ದಾಗ ಪಾಂಡವರಿಗೆ ಅರ್ಥ ಆಗಿತ್ತು, ಆದ್ರೆ ಅದೇ ದುರ್ಯೋಧನನಿಗೆ ಅರ್ಥ ಆಗಿರ್ಲಿಲ್ಲ, ಜರಾಸಂಧನಿಗೆ ಮತ್ತು ಅನೇಕರು ಆ ಸಮಯದಲ್ಲಿ ಇದ್ದರು. ಅವರು ಭಗವಂತನನ್ನ ಸ್ವೀಕಾರ ಮಾಡ್ತಾ ಇರ್ಲಿಲ್ಲ. ಭಕ್ತರಲ್ಲದವರಿಗೂ ಸಾಮಾನ್ಯ ಮನುಷ್ಯರಿಗೂ ಅವನು ವ್ಯಕ್ತನಾಗಲಿಲ್ಲ. ಆದುದರಿಂದ ಭಗವದ್ಗೀತೆಯಲ್ಲಿ ಕೃಷ್ಣನು ಹೀಗೆ ಹೇಳುತ್ತಾನೆ, ತನ್ನ ಪರಿಶುದ್ಧ ಭಕ್ತರನ್ನು ಬಿಟ್ಟು ಉಳಿದವರು ಕೃಷ್ಣನು ಅವರಂತೆಯೇ ಒಬ್ಬನು ಎಂದು ಭಾವಿಸುತ್ತಾರೆ. ಇವನ್ ನೋಡಿ, ಬ್ರಹ್ಮನ್ ಸಾಕ್ಷಾತ್ಕಾರವನ್ನ ಹೊಂದಿದನು. ಮುಂದೆ ಬರುತ್ತೆ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ. ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಹೊಂದಿದ್ದು, ನಾನು ಆತ್ಮ, ನಾನು ಶರೀರ ಅಲ್ಲ ಅಂತ ತಿಳ್ಕೊಂಡವರು ಕೂಡ ಭಗವಂತನ ಸೇವೆಯಲ್ಲಿ, ಭಗವಂತನ ಪ್ರೀತಿಯ ಸೇವೆಯಲ್ಲಿ, ಪ್ರೇಮಯುತ ಸೇವೆಯಲ್ಲಿ ತೊಡಗದೇ ಇದ್ದಲ್ಲಿ, ನಾನು ಭಗವಂತನ ಸೇವಕ,
ಸೇವೆ ನನ್ನ ಶಾಶ್ವತ ವೃತ್ತಿ ಅಂತ ಒಪ್ಪಿಕೊಳ್ಳದೆ ಇದ್ದಲ್ಲಿ ಅವರೂ ಕೂಡ ಭಗವಂತನನ್ನ ತಿಳ್ಕೊಳ್ಳೋದು ಸಾಧ್ಯ. ತುಂಬಾ ಸುಂದರವಾದ ನೆಕ್ಸ್ಟ್ 2 ಸೆಕ್ಷನ್ ಅಂದ್ರೆ ಜ್ಞಾನ ವಿಜ್ಞಾನ ಯೋಗದ ಕೊನೆಯ ಸೆಕ್ಷನ್ ಮತ್ತು 8ನೇ ಅಧ್ಯಾಯದ ಮೊದಲನೇ ಸೆಕ್ಷನ್ ಇವತ್ತು ಚರ್ಚೆ ಮಾಡ್ತೇವೆ, ನೋಡ್ತೇವೆ. ನಾವು ಈವನ್ ಪರಮಾತ್ಮ ಸಾಕ್ಷಾತ್ಕಾರವನ್ನು ಹೊಂದಿದವರು, ಭಗವಂತನನ್ನ ಹೇಗಿದ್ದಾನೋ ಅಂತಂದ್ರೆ ದೇವೋತ್ತಮ ಪರಮ ಪುರುಷ ಕೃಷ್ಣ, ಅವನು ನನ್ನ ಸ್ವಾಮಿ, ನಾನು ಅವನ ಸೇವಕ ಅನ್ನುವುದನ್ನ ತಿಳ್ಕೊಳ್ಳಿ. ಆದ್ದರಿಂದ ಯಾರಿಗೆ ತಾನು ದೇವೋತ್ತಮ ಪರಮ ಪುರುಷ ಅನ್ನುವುದನ್ನ ತಿಳಿಸಿಕೊಡುವ ಸ್ವಾತಂತ್ರ್ಯ ಭಗವಂತ ತನ್ನಡೆ ಇಟ್ಕೊಂಡಿದ್ದಾನೆ. ಅವನ ಕೃಪೆಯಿಂದ ಮಾತ್ರ ನಾವು ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಆದ್ದರಿಂದ ಮುಂದಿನ ಶ್ಲೋಕಗಳು ತುಂಬಾ ಇಂಪಾರ್ಟೆಂಟ್ ಇದ್ದಾವೆ. ನಾವು ಇಲ್ಲಿವರೆಗೆ ಎಲ್ಲರಿಗೂ ಏನಾದ್ರೂ ಸಂಶಯ ಇದೆನಾ? 25ನೇ ಶ್ಲೋಕದವರೆಗೆ ಹರೇ ಕೃಷ್ಣ. ನೋ ಪ್ರಭುಜಿ. ಹರೇ ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ತಾವೆಲ್ಲ ಚೆನ್ನಾಗಿ ಮೊದಲು ತಿಳ್ಕೊಂಡಿದ್ದೀರಾ. ಆದ್ರೂ ನಾನು ಸಾಧ್ಯವಾದಷ್ಟು ಇದರ ಒಂದು ಜಿಸ್ಟ್ ಅಥವಾ ಸಮರಿಯನ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ 26th ಶ್ಲೋಕ, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾನಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ಓದ್ತೀರಾ ಯಾರಾದ್ರೂ? ಅನುವಾದ ಮತ್ತು ಭಾವಾರ್ಥ 2ನೇ ಪ್ಯಾರಾಗ್ರಾಫ್ ತುಂಬಾ ಇಂಪಾರ್ಟೆಂಟ್. ಹರೇ ಕೃಷ್ಣ. ಪ್ರಭುಜಿ ಓದ್ಲಾ ಪ್ರಭುಜಿ? ಓದಿ. ಅನುವಾದ ಮತ್ತು ಭಾವಾರ್ಥ ಬೈ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಜಿ ಕಿ ಜಯ. ಅನುವಾದ: ಅರ್ಜುನ, ದೇವೋತ್ತಮ ಪರಮ ಪುರುಷನಾಗಿ ನಾನು ಹಿಂದೆ ಆದದ್ದನ್ನು, ಈಗ ಆಗುತ್ತಿರುವುದನ್ನು, ಇನ್ನು ಮುಂದೆ ಬರುವುದನ್ನೂ ಬಲ್ಲೆ. ನಾನು ಎಲ್ಲಾ ಜೀವಿಗಳನ್ನೂ ಬಲ್ಲೆ, ಆದರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ. ಭಾವಾರ್ಥ 2nd ಪ್ಯಾರಾಗ್ರಾಫ್. ಸಾಮಾನ್ಯ ಮನುಷ್ಯನಂತಲ್ಲದೆ ಶ್ರೀಕೃಷ್ಣನು ಹಿಂದೆ ಏನಾಯಿತು, ವರ್ತಮಾನ ಕಾಲದಲ್ಲಿ ಏನಾಗುತ್ತಿದೆ ಮತ್ತು ಮುಂದೆ ಏನಾಗುವುದು ಎನ್ನುವುದು ತನಗೆ ಸಂಪೂರ್ಣವಾಗಿ ತಿಳಿದಿದೆ ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ. ಲಕ್ಷಾಂತರ ವರ್ಷಗಳ ಹಿಂದೆ ಸೂರ್ಯದೇವನಾದ ವಿವಸ್ವಾನನಿಗೆ ಉಪದೇಶ ಮಾಡಿದುದು ಶ್ರೀಕೃಷ್ಣನಿಗೆ ನೆನಪಿದೆ ಎನ್ನುವುದನ್ನು 4ನೆಯ ಅಧ್ಯಾಯದಲ್ಲಿ ನೋಡಿದ್ದೇವೆ. ಪರಮಾತ್ಮನಾಗಿ ಶ್ರೀಕೃಷ್ಣನು ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಇರುವುದರಿಂದ ಆತನು ಪ್ರತಿಯೊಂದು ಜೀವಿಯನ್ನೂ ಬಲ್ಲ. ಆದರೆ ಪರಮಾತ್ಮನಾಗಿ ಆತನು ಪ್ರತಿಯೊಂದು ಜೀವಿಯಲ್ಲಿ ನೆಲೆಸಿದ್ದರೂ ಮತ್ತು ದೇವೋತ್ತಮ ಪರಮ ಪುರುಷನಾಗಿ ಆತನ ಸನ್ನಿಧಿ ಇದ್ದರೂ ಮಂದಬುದ್ಧಿಯವರು ಮಾತ್ರ ನಿರಾಕಾರ ಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಶ್ರೀಕೃಷ್ಣನನ್ನು ಪರಮ ಪುರುಷನೆಂದು ತಿಳಿಯಲಾರರು. ನಿಶ್ಚಯವಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಿದೆ ಅಂತ ನೋಡಿ, ಭಗವಂತನು ದೇವೋತ್ತಮ ಪರಮ ಪುರುಷನಾಗಿ ಪ್ರತಿಯೊಂದು ಜೀವಿಯಲ್ಲಿ ಪರಮಾತ್ಮನಾಗಿ ನೆಲೆಸಿದ್ದರೂ, ಆತನ ಸನ್ನಿಧಿ ಇದ್ದರೂ ಮಂದಬುದ್ಧಿಯವರು ಮಾತ್ರ ನಿರಾಕಾರ ಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡೂ ಶ್ರೀಕೃಷ್ಣನನ್ನು ಪರಮ ಪುರುಷನೆಂದು ತಿಳಿಯಲಾರರು. ಈವನ್ ಪರಮಾತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವರು ಕೂಡ ದೇವೋತ್ತಮ ಪರಮ ಪುರುಷನನ್ನ, ಶ್ರೀಕೃಷ್ಣನನ್ನ ದೇವೋತ್ತಮ ಪರಮ ಪುರುಷ ಅಂತ ತಿಳ್ಕೊಳ್ಳಾರರು. ಎಸ್ ಮಾತಾಜಿ ಓದಿ. ಹರೇ ಕೃಷ್ಣ. ನಿಶ್ಚಯವಾಗಿಯೂ ಶ್ರೀಕೃಷ್ಣನ ದಿವ್ಯ ಶರೀರವು ನಾಶವಾಗುವುದಿಲ್ಲ. ಆತನು ಸೂರ್ಯನಂತೆ ಇದ್ದಾನೆ. ಮಾಯೆಯು ಮೋಡದಂತೆ ಇದೆ. ಐಹಿಕ ಜಗತ್ತಿನಲ್ಲಿ ಸೂರ್ಯನು, ಮೋಡಗಳು, ಬೇರೆ ಬೇರೆ ನಕ್ಷತ್ರಗಳು, ಗ್ರಹಗಳು ಇರುವುದನ್ನು ಕಾಣುತ್ತೇವೆ. ಆಕಾಶದಲ್ಲಿ ಇವುಗಳೆಲ್ಲವನ್ನು ಮೋಡಗಳು ಸ್ವಲ್ಪ ಕಾಲ ಮುಚ್ಚಬಹುದು, ಆದರೆ ನಮ್ಮ ಪರಿಮಿತವಾದ ದೃಷ್ಟಿಗೆ ಮಾತ್ರ ಹೀಗೆ ಮುಚ್ಚಿದ್ದು ಕಾಣುತ್ತದೆ. ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳು ನಿಜವಾಗಿ ಮುಚ್ಚಿ ಹೋಗಿರುವುದಿಲ್ಲ. ಹಾಗೆಯೇ ಮಾಯೆಯು ಪರಮಪ್ರಭುವನ್ನು ಮರೆ ಮಾಡಲಾರದು. ಆತನ ಅಂತರಂಗ ಶಕ್ತಿಯ ಕಾರಣದಿಂದ ಮಂದಮತಿಗಳಾದ ಮನುಷ್ಯರು ಅವನನ್ನು ಕಾಣಲಾರರು. ಈ ಅಧ್ಯಾಯದ 3ನೆಯ ಶ್ಲೋಕದಲ್ಲಿ ಹೇಳಿದಂತೆ ಲಕ್ಷ ಲಕ್ಷ ಮಂದಿ ಮನುಷ್ಯರಲ್ಲಿ ಕೆಲವರು ಮಾತ್ರ ಮನುಷ್ಯ ಜನ್ಮದಲ್ಲಿ ಪರಿಪೂರ್ಣರಾಗಲು ಪ್ರಯತ್ನಿಸುತ್ತಾರೆ. ಹೀಗೆ ಪರಿಪೂರ್ಣರಾದ ಸಹಸ್ರಾರು ಮಂದಿಯಲ್ಲಿ
ಒಬ್ಬನಿಗೆ ಸಹ ಕೃಷ್ಣನು ಅರ್ಥವಾಗುವುದು ವಿರಳ. ನಿರಾಕಾರ ಬ್ರಹ್ಮನ್ ಅಥವಾ ಅಂತರ್ಯಾಮಿ ಪರಮಾತ್ಮನ ಸಾಕ್ಷಾತ್ಕಾರದಿಂದ ಒಬ್ಬ ಮನುಷ್ಯನು ಪರಿಪೂರ್ಣನಾದರೂ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದೆ ಅರ್ಥ ಮಾಡಿಕೊಳ್ಳಲಾರ. ಹರೇ ಕೃಷ್ಣ. ವೆರಿ ಪವರ್ಫುಲ್ ಸೆಂಟೆನ್ಸ್. ಈವನ್ ಬ್ರಹ್ಮನ್ ಸಾಕ್ಷಾತ್ಕಾರ ಪಡೆದು ನಾನು ಆತ್ಮ ಅಂತ ತಿಳಿದುಕೊಂಡುವಂತ ಸಾವಿರ ಜನರಿರ್ಬೋದು, ಸಿದ್ಧರು. ಆ ಸಿದ್ಧರೂ ಕೂಡ ಅವರಲ್ಲಿ ಯಾರೋ ಭಗವಂತನನ್ನ ತತ್ವ ಸಹಿತ ತತ್ವತಃ ತಿಳಿದುಕೊಳ್ಳೋರು ತುಂಬಾ ಕಡಿಮೆ. ಯಾಕೆ? ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ನಾನು ಭಗವಂತನ ಸೇವಕ, ಸೇವೆ ಮಾಡುವುದು ನನ್ನ ವೃತ್ತಿ ಅಥವಾ ನನ್ನ ಧರ್ಮ, ನನ್ನ ಕರ್ತವ್ಯ, ಆದ್ದರಿಂದ ನಾನು ಭಗವಂತನ ಸೇವೆಯಲ್ಲಿ ತೊಡಗುತ್ತೇನೆ ಅಂತ ಯಾರು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೋ ಅವರು ನಿಜವಾಗಿಯೂ ಪರಿಪೂರ್ಣತೆಯನ್ನ ಪಡೆದವರು. ಅವರಿಗೆ ಆತ್ಮ ದರ್ಶನವಾಗುತ್ತದೆ. ಅವರು ತಮ್ಮ ಆತ್ಮ ಸಾಕ್ಷಾತ್ಕಾರದ ಒಂದು ಪಯಣದಲ್ಲಿ ಗುರಿಯನ್ನ ಮುಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. ಎಲ್ಲಿವರೆಗೆ ಈ ಸಾಕ್ಷಾತ್ಕಾರ ಆಗೋದಿಲ್ಲ ಅಲ್ಲಿವರೆಗೆ ನಾವು ಭಾಗಶಃ ಪರಿಪೂರ್ಣರಾಗಿರಬಹುದು, ಆದರೆ ಭಗವಂತನ ಸೇವಕ ನಾನು ಅನ್ನುವ ನಮ್ಮ ಸ್ವಾಭಾವಿಕ ಸ್ಥಿತಿಗೆ ನಾವು ಹಿಂದಿರುಗದೇ ಇದ್ದರೆ ನಮ್ಮ ಪಯಣ ಪೂರ್ಣವಾಗಿಲ್ಲ. ಸೊ ನೆಕ್ಸ್ಟ್ ಶ್ಲೋಕ. ಹರೇ ಕೃಷ್ಣ ಪ್ರಭು. ಹಾಗಾದ್ರೆ ಎಸ್ ಪ್ರಭುಜಿ. ಪ್ರಭುಜಿ, ಇಲ್ಲಿ ಈಗ ಭಗವಾನ್ ಸಾಕ್ಷಾತ್ಕಾರ ಮಾಡ್ಕೊಂಡಿರೋರು ಭಗವಂತನನ್ನ ಅರ್ಥ ಮಾಡ್ಕೊಂಡಿರ್ತಾರಲ್ವಾ ಪ್ರಭುಜಿ? ಎಸ್. ಇಲ್ಲಿ ಕೃಷ್ಣ ಮಾಂತು ವೇದನ ಕಶ್ಚನ ಅಂದ್ರೆ ಯಾರೊಬ್ಬನು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಯಾಕೆ ಅಷ್ಟು ಕಠೋರವಾಗಿ ಹೇಳಿದಂತ ಪ್ರಭುಜಿ? ಸೊ ಯಾಕಂತಂದ್ರೆ ನನ್ನನ್ನ ಪೂರ್ಣ ಬಲ್ಲವರು ಯಾರು ಇಲ್ಲ. ನಮ್ಗೆ ನಾವು ಹೇಳ್ಬೋದು, ನಮ್ಗೆ ರಾಜ್ ಪ್ರಭುಜಿ ಅವ್ರಿಗೆ ಗೊತ್ತು, ಅವ್ರ ಬಗ್ಗೆ ತತ್ವತಃ ತಿಳ್ಕೊಂಡಿದ್ ಅಂತ ಅಂದ್ರೆ ನಾನು ಹೇಳ್ಬೋದು ಇಂಥವ್ರು ಇಂಥವ್ರನವ್ರು ಹೀಗೆ ಹೀಗೆ ಅಂತ. ಆದ್ರೆ ಇನ್ನೂ ನಿಮ್ಮ ಹೃದಯದಲ್ಲಿ ಏನೇನಿದೆ ಅದೆಲ್ಲವೂ ನಿಮ್ಮ ಹತ್ರ ಇದೆ. ನಾನು ಎಲ್ಲವನ್ನ ಅವ್ರನ್ನ ತಿಳ್ಕೊಂಡಿದ್ದೀನಿ ಅಂತ ಹೇಳಲಿಕ್ಕಿಲ್ಲ. ತತ್ವತಃ ತಿಳ್ಕೊಂಡಿದ್ದೀನಿ. ಅವನ್ ಸ್ವಾಮಿ, ನಾನು ಅವನ ಸೇವಕ, ಸೇವೆ ಮಾಡುವುದು ನನ್ನ ಶಾಶ್ವತ ವೃತ್ತಿ, ನನ್ನ ಸ್ವಾಭಾವಿಕ ಸ್ಥಿತಿ. ನಾನು ಸೇವೆಯಲ್ಲಿ ತೊಡಗಿದಾಗ ನಾನು ನಿಜವಾದ ನನ್ನ ಸ್ಥಿತಿಯಲ್ಲಿ, ಅಂದ್ರೆ ಹೇಗೆ ಒಬ್ಬ ವ್ಯಕ್ತಿ ಎಲ್ಲಾ ಊರುಗಳಿಗೆ ತನ್ನ ವ್ಯಾಪಾರಕ್ಕಾಗಿ ಹೋಗಿ ದಣಿದು ಬಂದು ಮನೆಗೆ ಬಂದು ಕುಳಿತುಕೊಳ್ತಾನೆ, ಉಷಪ್ಪ ಸಾಕು, ಯಾವ ಒಂದು ವಿರಾಮವನ್ನ ಅಥವಾ ಸಂತಸವನ್ನ, ಆತ್ಮ ಸಂತುಷ್ಟಿಯನ್ನ ಪಡಿತಾನೆ, ಅದು ಜೀವಿಗೆ ಅವಾಗ ಲಭ್ಯವಾಗ್ತದೆ. ಅಂದ್ರೆ ಪ್ರಭು, ಈಗ ಕೃಷ್ಣನಿಂದನೇ ವಿಸ್ತರಣೆ ಆಗಿರ್ತಕ್ಕಂತ ಬಲರಾಮರಿಗೆ ಶ್ರೀಮತಿ ರಾಧಾರಾಣಿಗಂತೂ ಸಂಪೂರ್ಣವಾಗಿ ಕೃಷ್ಣ ಗೊತ್ತಲ್ಲ ಪ್ರಭು? ಅವರು ಕೂಡ ವಿವಿಲ್ಡರ್ ಆಗ್ತಾರೆ. ಅದಕ್ಕೆ ಕೃಷ್ಣ ದೇವೋತ್ತಮ ಪರಮ ಪುರುಷ. ಬಲರಾಮನು ಕೂಡ ಭಗವಂತನ ವಿಸ್ತರಣೆ ಆಗಿರೋದ್ರಿಂದ, ಶ್ರೀಮತಿ ರಾಧಾರಾಣಿ ಭಗವಂತನ ಲಾದಿನಿ ಶಕ್ತಿ ಆಗಿರೋದ್ರಿಂದ ಭಗವಂತ ಸಂಪೂರ್ಣ. ಸರಿ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನೆಕ್ಸ್ಟ್ ಶ್ಲೋಕ ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಯಾಕೆ ಜೀವ ಭ್ರಮೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ? ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹ
ಸರ್ಗೇ ಯಾಂತಿ ಪರಂತಪ. ಯಾರು ಓದ್ತೀರಾ ಭಾವಾರ್ಥ ಸಹಿತ? ಹರೇ ಕೃಷ್ಣ ಪ್ರಭುಜಿ, ದಂಡಾತ್ ಪ್ರಣಾಮ ಪ್ರಭುಜಿ. ಓದಿ. ಧನ್ಯವಾದ ಮತ್ತು ಭಾವಾರ್ಥ ಜಗದ್ಗುರು ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ್ ಕಿ ಜೈ. ಭರತ ವಂಶಜನಾದ ಅರ್ಜುನನೇ, ಶತ್ರುಗಳನ್ನ ಜಯಿಸುವವನೇ, ಆಸೆ ದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳಿಂದಾಗಿ ಎಲ್ಲಾ ಜೀವಿಗಳು ಹುಟ್ಟುವಾಗಲೇ ಭ್ರಾಂತಿಯನ್ನ ಹೊಂದಿರುತ್ತವೆ. ಭಾವಾರ್ಥ: ಪರಿಶುದ್ಧ ಜ್ಞಾನನಾದ ಪರಮಪ್ರಭುವಿಗೆ ಅಧೀನನಾಗಿರುವುದೇ ಜೀವಿಯ ಸಹಜ ಸ್ವರೂಪ. ಭ್ರಾಂತಿಯಿಂದ ಮನುಷ್ಯನು ಈ ಪರಿಶುದ್ಧ ಜ್ಞಾನದಿಂದ ಬೇರೆಯಾದಾಗ ಮಾಯಾಶಕ್ತಿಯು ಅವನನ್ನು ನಿಯಂತ್ರಿಸುತ್ತದೆ. ಆತನು ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಳ್ಳಲಾರ. ಈ ಮಾಯಾಶಕ್ತಿಯು ಬಯಕೆ ಮತ್ತು ದ್ವೇಷಗಳ ದ್ವಂದ್ವದಲ್ಲಿ ಪ್ರಕಟವಾಗುತ್ತದೆ. ಬಯಕೆ ಮತ್ತು ದ್ವೇಷಗಳಿಂದ ಅಜ್ಞಾನಿಯು ಪರಮಪ್ರಭುವಿನೊಡನೆ ಒಂದಾಗಲು ಬಯಸುತ್ತಾನೆ ಮತ್ತು ದೇವೋತ್ತಮ ಪರಮಪುರುಷನಾದ ಕೃಷ್ಣನ ವಿಷಯದಲ್ಲಿ ಅಸೂಯೆ ಪಡುತ್ತಾನೆ. ಭ್ರಾಂತಿಗೆ ಒಳಗಾಗದ ಮತ್ತು ಬಯಕೆ ದ್ವೇಷಗಳಿಂದ ಕಲುಷಿತರಾಗದ ಪರಿಶುದ್ಧ ಭಕ್ತರು ಪ್ರಭು ಶ್ರೀಕೃಷ್ಣನು ತನ್ನ ಒಳಗಿನ ಶಕ್ತಿಗಳಿಂದ ಕಾಣಿಸಿಕೊಳ್ಳುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳಬಲ್ಲರು. ಆದರೆ ದ್ವಂದ್ವ ಮತ್ತು ಅಜ್ಞಾನಗಳಿಂದ ಭ್ರಮೆಗೆ ಒಳಗಾದವರು ದೇವೋತ್ತಮ ಪರಮಪುರುಷನು ಐಕ ಶಕ್ತಿಗಳಿಂದ ಸೃಷ್ಟಿಯಾಗಿದ್ದಾನೆ ಎಂದು ಯೋಚಿಸುತ್ತಾರೆ. ಅದು ಅವರ ದುರದೃಷ್ಟ. ಹೀಗೆ ಭ್ರಾಂತಿಗೊಳಗಾದವರಿಗೆ ಕೆಲವು ಲಕ್ಷಣಗಳಿರುತ್ತವೆ. ಅವರು ಇವಳು ನನ್ನ ಹೆಂಡತಿ, ಇದು ನನ್ನ ಮನೆ, ನಾನು ಈ ಮನೆಯ ಯಜಮಾನ, ಈ ಹೆಂಡತಿಯ ಗಂಡ ಎಂದೆಲ್ಲ ಯೋಚಿಸುತ್ತಾರೆ. ಇದರಿಂದ ಅವರು ಅಪಕೀರ್ತಿ ಮತ್ತು ಕೀರ್ತಿ, ದುಃಖ ಮತ್ತು ಸುಖ, ಹೆಂಗಸು ಮತ್ತು ಗಂಡಸು, ಸಂತೋಷ ಮತ್ತು ನೋವು ಮೊದಲಾದ ದ್ವಂದ್ವಗಳಲ್ಲಿ ಉಳಿಯುತ್ತಾರೆ. ಇವು ಭ್ರಾಂತಿಯಿಂದಾದ ದ್ವಂದ್ವಗಳು. ಹೀಗೆ ದ್ವಂದ್ವಗಳಿಂದ ಭ್ರಮಿತರಾದವರು ಸಂಪೂರ್ಣವಾಗಿ ದಡ್ಡರು. ಆದುದರಿಂದ ಅವರು ದೇವೋತ್ತಮ ಪರಮ ಪುರುಷನನ್ನು ಅರಿಯಲಾರರು. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಸೊ ಇಲ್ಲಿ ನಾವು ನೋಡ್ತೇವೆ, ದೇವೋತ್ತಮ ಪರಮಪುರುಷ ನಾನು ಮರೆಯೋದಿಲ್ಲ, ನಾನು ಎಲ್ಲವನ್ನ ನೆನಪಿಟ್ಟಿದ್ದೇನೆ. ಜೀವಿಗಳು ಅಥವಾ ಅರ್ಜುನ ನೀನು ಇದನ್ನ ಮರೆತು ಹೋಗಿದೀಯಾ? ಜೀವಿ ಮತ್ತು ಭಗವಂತನ ನಡುವಿರುವ ವ್ಯತ್ಯಾಸ ಇದು. ನಾವು ಭಗವಂತನ ಅಂಶ ಆಗಿರೋದ್ರಿಂದ, ಅತ್ಯಂತ ಸಣ್ಣ ಒಂದು ಭಾಗ ಆಗಿರೋದ್ರಿಂದ ನಾವು ಭಗವಂತನ ಪೂರ್ಣತೆಗೆ ಸರಿ ಸಮಾನರಾಗಲಾರೆ. ಮತ್ತು ನಾವು ಭಗವಂತನ ಆ ಒಂದು ಅಪಾರವಾದ ಶಕ್ತಿಯನ್ನ ಅರಿತುಕೊಳ್ಳೋದು ತುಂಬಾ ತುಂಬಾ ವಿರಳ. ಅಂತಂದ್ರೆ ಅದಕ್ಕೆ ಹೇಳ್ತಾನೆ, ಭಗವಂತನನ್ನ ತತ್ವತಃ ತಿಳಿದುಕೊಳ್ಳೋರು ತುಂಬಾ ವಿರಳ, ವೆರಿ ರೇರ್. ಸೊ ಜೀವಿ ಯಾವಾಗ ಈ ಭೌತಿಕ ಜಗತ್ತಿಗೆ ಬರ್ತಾನೆ, ಅವಾಗ್ಲಿಂದನೇ ಈ ಇಚ್ಛಾ ಮತ್ತು ದ್ವೇಷ ನಾವು ನೋಡ್ತೀವಿ ಜಗತ್ತಿನಲ್ಲಿ. ಯಾರೂ ಕೂಡ ಒಬ್ಬರು ಹಾಗೆ ಹೇಳಿದ್ರೆ ಇನ್ನೊಬ್ರು ಹೀಗೆ ಹೇಳ್ತಾರೆ. ಎಲ್ಲ ಕಡೆ ಅವರದೇ ಆದ ಒಂದು ದೃಷ್ಟಿಕೋನ ಇರ್ತದೆ. ಇದರಿಂದ ಏನು ಅಂತಂದ್ರೆ, ಇಬ್ಬರ ನಡುವೆ ಒಂದು ಸಹಕಾರ ಅಥವಾ ಒಪ್ಪಿಗೆ ಇರೋದು ಬಹಳ ಕಷ್ಟ ಎಲ್ಲ ಕಡೆ. ಕಾರಣ ಏನು? ಯಾಕಂತಂದ್ರೆ ಎಲ್ಲರೂ ಹುಟ್ಟುವಾಗ ಈ 4 ದೋಷಗಳಿಂದ ಬದ್ಧರಾಗಿದ್ದಾರೆ. ಅವರವರ ವಿಚಾರಧಾರೆ ಬೇರೆ ಇರ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಫ್ರಮ್ ದ ಬಿಗಿನಿಂಗ್ ಆಫ್ ಕ್ರಿಯೇಷನ್ ದ ಕಂಡೀಷನ್ ಲಿವಿಂಗ್ ಎಂಟಿಟೀಸ್ ಆರ್ ಬಾರ್ನ್ ಇನ್ ಟು ಇಲ್ಯೂಸರಿ ವರ್ಲ್ಡ್ ಆಫ್ ಡ್ಯುಯಾಲಿಟಿ. ದ್ವಂದ್ವ
They thus desire icha, one set of sense objects, and are repulsed, dvesha, by another set. And they are capable of being repulsed by objects to which they were attracted only moments before. ಸ್ವಲ್ಪ ಹೊತ್ತಿನಲ್ಲಿ ಇಬ್ಬರದು ಅಭಿಪ್ರಾಯ ಬೇರೆ ಆಗ್ಬಿಡುತ್ತೆ. ಅಥವಾ ಒತ್ತಾಯಿಂದ ಮಾಡ್ಬೇಕಲ್ಲಪ್ಪ ಅಥವಾ ಇವ್ರ ಮಾತು ಕೇಳ್ಬೇಕಲ್ಲಪ್ಪ ಅಂತ ಕೇಳ್ಬೇಕಾಗ್ತದೆ. At times they are repulsed by thoughts of a supreme who is beyond themselves. ಸೊ ಆದ್ದರಿಂದ ಜೀವಿಗಳ ಅತ್ಯಂತ ಆ ಒಂದು ಅಲ್ಪ ಪ್ರಮಾಣದ ಸ್ವಾತಂತ್ರ್ಯ ಏನಿದೆ ಭಗವಂತನಿಂದ ವಿರೋಧಾಭಾಸದಿಂದ ಅವರು ಭಗವಂತನ ಒಂದು ಇಚ್ಛೆಯನ್ನ ಒಪ್ಕೊಳ್ಳೋದಿಲ್ಲ. Srila Prabhupada says, such deluded persons symptomatically dwell in dualities of dishonor and honor, misery and happiness, woman and man, good and bad, pleasure and pain, etc. ಸೊ ಈ ತರ ದ್ವಂದ್ವದಲ್ಲಿ ಸಿಕ್ಕಾಕೊಂಡು ಸರಿ ಇದ್ದದನ್ನ ತಪ್ಪು ತಿಳ್ಕೊಂಡು ತಪ್ಪಿದ್ದನ್ನ ಸರಿ ತಿಳ್ಕೊಂಡು ಇದು ನನ್ನ ಮನೆ, ಇದು ನನ್ನ ಹೆಂಡತಿ, ಇದು ನನ್ನ ಊರು, ಇದು ನಂದು, ಹೀಗೆ ಡಿಫ್ರೆಂಟ್ ಗುಡ್ ಬ್ಯಾಡ್ ಆ ರೀತಿಯ ದ್ವಂದ್ವದಲ್ಲಿ ಸಿಲುಕಿಕೊಳ್ತಾರೆ. ಸೊ ಈ ಒಂದು ದ್ವಂದ್ವ ಏನಿದೆ ಯಾವಾಗ ಅವರನ್ನ ಭ್ರಮೆಯಲ್ಲಿ ಸಿಗಿಸ್ತದೆ ಆಗ ಅವರು ಭಗವಂತನನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಯಾವುದು ಸರಿ? ಈಗ ನೋಡಿ, ಬಹಳಷ್ಟು ಜನರಿಗೆ ಸಂಶಯ, ನಿಜವಾಗಿಯೂ ದೇವರಿದ್ದಾನ? ಇದ್ರೆ ಯಾಕೆ ಇಷ್ಟು ಕಷ್ಟ ಬರ್ತಾ ಇದೆ? ಅವ್ರು ಯಾಕೆ ಹಾಗೆ ಮಾಡಿದ್ರು? ಇದು ಯಾಕೆ ಹೀಗಾಯ್ತು? ಸೋ ಮೆನಿ ಡೌಟ್ಸ್. ನಾವು ಕೂಡ ಭಕ್ತರು ನೋಡ್ತೇವೆ. ಯಾವಾಗ ಅಂದ್ರೆ ಯಾರೋ ಸಾಧಕರು ಹೇಳ್ತಾ ಇದ್ದೆ ನಾನು, ಯಾವಾಗ ನಾವು ಜಪ ಕುತ್ಕೊಂಡು ಚೆನ್ನಾಗಿ 16 ಮಾಲೆ ಒಂದ್ ಕಡೆ ಕುತ್ಕೊಂಡು ಜಪ ಮಾಡ್ತೇವೆ, ನಮ್ಮೆಲ್ಲಾ ಡೌಟ್ಸ್ ಕ್ಲಿಯರ್ ಆಗುತ್ತೆ, ಇಲ್ಲ ಯಾವುದೋ ಸಮಸ್ಯೆ ಇಲ್ಲ. ಆದ್ರೆ ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ನಮ್ಮಲ್ಲಿ ಆ ದ್ವಂದ್ವ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಾನು ಕೆಲವರ ಅನುಭವದಿಂದ ಹೇಳ್ತಾ ಇದ್ದೇನೆ. ದಿಸ್ ಪಾಯಿಂಟ್ ಫರ್ದರ್ ರಿವೀಲ್ಸ್ ದಟ್ ದ ರೇರಿಟಿ ಆಫ್ ಜ್ಞಾನಿ, ಈ ಜ್ಞಾನವನ್ನ ಹೊಂದಿ ಭಗವಂತ ದೇವೋತ್ತಮ ಪರಮಪುರುಷ ಎಲ್ಲರ ಸ್ವಾಮಿ ಅಂತ ಸ್ವೀಕಾರ ಮಾಡಿದವನು ತುಂಬಾ ಕಡಿಮೆ, ಅತ್ಯಂತ ವಿರಳ. ಬಿಕಾಸ್ ಆಸ್ ಡಿಸ್ಕ್ರೈಬ್ಡ್ ಇನ್ ದ ಟೆಕ್ಸ್ಟ್ 16 and 19, ಜ್ಞಾನೀಸ್ ಆರ್ ಬಿಯಾಂಡ್ ಬೀಯಿಂಗ್ ಫೂಲ್ಡ್ ಬೈ ಡ್ಯುಯಾಲಿಟೀಸ್ ಆಫ್ ಹ್ಯಾಪಿನೆಸ್ ಅಂಡ್ ಡಿಸ್ಟ್ರೆಸ್. ಯಾರು ಈ ತತ್ವವನ್ನ ತಿಳಿದುಕೊಂಡಿದ್ದಾರೆ ಅವರು ಸುಖ ದುಃಖ, ಲಾಭ ನಷ್ಟ ಇವುಗಳ ಮೇಲೆ ಬಂದಿರ್ತಾರೆ. ಸೊ ಪ್ರಶ್ನೆ ಏನ್ ಬರ್ತದೆ ಅಂತಂತಂದ್ರೆ, ಈ ಒಂದು ದ್ವಂದ್ವದಿಂದ ಒಬ್ಬ ವ್ಯಕ್ತಿ ಹೇಗೆ ಬರಬೇಕು? ಅದು ನೆಕ್ಸ್ಟ್ ಶ್ಲೋಕ. ತೇಷಾಮಂತರ್ಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತ. ಯಾವಾಗ ಒಬ್ಬ ವ್ಯಕ್ತಿ ಭಕ್ತನಾಗ್ತಾನೆ, ಈ ದ್ವಂದ್ವದಿಂದ ಅವನು ಮುಕ್ತನಾಗ್ತಾನೆ. ಸೊ ಇದನ್ನ ನಾವು 28ನೇ ಶ್ಲೋಕದಲ್ಲಿ ನೋಡ್ತೇವೆ. ಯಾರು ಓದ್ತೀರಾ? ಅನುವಾದ. ಹರೇ ಕೃಷ್ಣ ಪ್ರಭು. ಎಸ್ ಪ್ರಭು. ಓದ್ತೀನಿ ಪ್ರಭು. ಎಸ್ ದಯವಿಟ್ಟು. ಅನುವಾದ ಜಗದ್ಗುರು ಶ್ರೀಲ ಪ್ರಭುಪಾದರಿಂದ. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೋ ಮತ್ತು ಯಾರು ಪಾಪಕರ್ಮಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿವೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ. ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ಹರೇ ಕೃಷ್ಣ. ಎಸ್, ಯಾರು ಪುಣ್ಯವಂತರಿದ್ದಾರೆ, ಯಾರು ಪಾಪಗಳ ಫಲಗಳಿಂದ ಪೀಡಿತರಾಗಿಲ್ಲ, ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೆಯೋ
ಮತ್ತು ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿವೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ. ಯಾರು ಪಾಪಗಳನ್ನ ಮಾಡ್ತಾರೆ? ಯಾರು ಅಜ್ಞಾನದಲ್ಲಿದ್ದಾರೆ. ಇಗ್ನೋರೆನ್ಸ್ ಈಸ್ ನಾಟ್ ಅನ್ ಎಕ್ಸ್ಕ್ಯೂಸ್. ಈಗ ಒಂದು ಮಗು ಬೆಂಕಿಯಲ್ಲಿ ಕೈಯನ್ನ ಇಟ್ರೆ ಮಗುವಿಗೆ ಗೊತ್ತಿಲ್ಲ, ಆದ್ರೆ ಕೈ ಮಾತ್ರ ಸುಡುತ್ತೆ. ಅದೇ ರೀತಿ ನಾವು ಯಾವಾಗ ಅಜ್ಞಾನದಲ್ಲಿರ್ತೇವೋ ಅಥವಾ ಭಗವಂತನನ್ನ ತತ್ವತಃ ತಿಳಿದುಕೊಂಡಿರುವುದಿಲ್ಲವೋ, ಭಗವಂತನ ನಿಯಮಗಳನ್ನ ಅರಿತಿರುವುದಿಲ್ಲವೋ, ಆಗ ನಾವು ಅಜ್ಞಾನದಲ್ಲಿ ಇರ್ತೇವೆ. ಅಜ್ಞಾನದಲ್ಲಿದ್ದಾಗ ನಾವು ಮಾಡುವ ಕಾರ್ಯಗಳು ಅವು ಪಾಪಪೂರ್ಣವಾಗಿದ್ದು ಅಂತಂದ್ರೆ ಅದಕ್ಕೆ ಫಲವನ್ನ ನಾವು ಅನುಭವಿಸ್ಬೇಕಾಗ್ತದೆ. ಅಂತಂದ್ರೆ ಭಗವಂತನ ನಿಯಮಗಳಿಂದ ವಿರೋಧವಾಗಿದ್ದರೆ ಅಂತಹ ಒಂದು ಪಾಪ ಕಾರ್ಯಗಳಿಗಾಗಿ ನಾವು ಅದರ ಫಲವನ್ನ ಅನುಭವಿಸಬೇಕಾಗ್ತದೆ. ಗೊತ್ತಿದ್ದೋ ಗೊತ್ತಿಲ್ಲದೋ ನಮ್ಮ ಕಡೆಯಿಂದ ಪಾಪಗಳು ಆಗ್ತವೆ. ಹಾಗಾಗಿ ಆಧ್ಯಾತ್ಮಿಕ ಜ್ಞಾನವನ್ನ ಯಾರು ಹೊಂದಿರ್ತಾರೆ, ಯಾವುದು ಸರಿ ಯಾವುದು ತಪ್ಪು ಅಂತನ್ನ ಯಾರು ತಿಳ್ಕೊಂಡಿರ್ತಾರೆ, ಭಗವಂತನ ಸೇವೆಯಲ್ಲಿ ಯಾರು ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ ಆ ಆಧ್ಯಾತ್ಮಿಕ ಜ್ಞಾನದ ಬಲದಿಂದ, ಅವರು ಮಾತ್ರ ಪಾಪ ಕರ್ಮಗಳ ಫಲದಿಂದ ಮುಕ್ತರಾಗಿರ್ತಾರೆ. ಅವರು ಮಾತ್ರ ಭಗವಂತನ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರೋದ್ರಿಂದ, ಪಾಪ ಅಥವಾ ಪುಣ್ಯಗಳ ಫಲದಿಂದ ಮುಕ್ತರಾಗಿರೋದ್ರಿಂದ ಅಂಥವರು ಮಾಡಿದ ಕರ್ಮಗಳಿಗೆ ಯಾವುದೇ ರೀತಿಯ ಫಲ ಇರೋದಿಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಶ್ಲೋಕ. ಪರ್ಪಟ್ ಫಸ್ಟ್ ಪ್ಯಾರಾಗ್ರಾಫ್ ಓದ್ತೀರಾ ಪ್ರಭುಜಿ? ಎಸ್ ಪ್ರಭು, ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ದಿವ್ಯ ಸ್ಥಿತಿಗೆ ಏರಲು ಅರ್ಹರಾದವರು ಯಾರು ಎಂದು ಹೇಳಿದೆ. ಪಾಪಿಗಳಾದವರು, ನಾಸ್ತಿಕರು, ಮೂರ್ಖರು ಮತ್ತು ಮೋಸಗಾರರಿಗೆ ಆಸೆ ಮತ್ತು ದ್ವಂದ್ವವನ್ನು ದಾಟುವುದು ಬಹಳ ಕಷ್ಟ. ಆಸೆ ಮತ್ತು ದ್ವೇಷ. ಆಸೆ ಮತ್ತು ದ್ವೇಷಗಳ ದ್ವಂದ್ವವನ್ನು ದಾಟುವುದು ಬಹಳ ಕಷ್ಟ. ಯಾರು ಧರ್ಮದ ನಿಯಂತ್ರಕ ತತ್ವಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೋ, ದೈವ ಭಕ್ತರಾಗಿ ನಡೆದುಕೊಂಡಿದ್ದಾರೋ ಮತ್ತು ಪಾಪಕರ ಪ್ರತಿಕ್ರಿಯೆಗಳನ್ನು ಜಯಿಸಿದ್ದಾರೋ ಅವರು ಮಾತ್ರ ಭಕ್ತಿ ಸೇವೆಯನ್ನು ಸ್ವೀಕರಿಸಬಲ್ಲರು ಮತ್ತು ಕ್ರಮಕ್ರಮವಾಗಿ ದೇವೋತ್ತಮ ಪರಮ ಪುರುಷನ ಪರಿಶುದ್ಧ ಜ್ಞಾನದ ಮಟ್ಟಕ್ಕೆ ಏರಬಲ್ಲರು. ಅನಂತರ ಕ್ರಮೇಣ ಅವರು ಸಮಾಧಿ ಸ್ಥಿತಿಯಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಧ್ಯಾನಿಸಬಲ್ಲರು. ಇದು ಆಧ್ಯಾತ್ಮಿಕ ನೆಲೆಯಲ್ಲಿ ನೆಲೆಸುವ ಪ್ರಕ್ರಿಯೆ. ಪರಿಶುದ್ಧ ಭಕ್ತರ ಸಹವಾಸದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಈ ಉತ್ಕರ್ಷ ಸಾಧ್ಯ. ಏಕೆಂದರೆ ಶ್ರೇಷ್ಠ ಭಕ್ತರ ಸಹವಾಸದಲ್ಲಿ ಮನುಷ್ಯನು ಮಾಯೆಯಿಂದ ಬಿಡುಗಡೆ ಹೊಂದಬಲ್ಲ. ಕೃಷ್ಣ. ಎಸ್, ವೆರಿ ಇಂಪಾರ್ಟೆಂಟ್ ಶ್ಲೋಕ. ಹೀಗೆ ನಾವು ಆ ಬಿವಿಲ್ಡರ್ಮೆಂಟ್ ಅಥವಾ ಭ್ರಾಂತಿಯಿಂದ ಮುಕ್ತರಾಗಬಹುದು ಅಂತ ಅನ್ನೋದನ್ನ ಈ ಪ್ಯಾರಾಗ್ರಾಫ್ ದಲ್ಲಿ ಕೊಡಲಾಗಿದೆ. ನಾವೆಲ್ಲರೂ ಪ್ರಾಮಾಣಿಕವಾಗಿ ಈ ಪ್ಯಾರಾಗ್ರಾಫ್ ಅನ್ನ ಬರೆದಿಟ್ಕೊಳ್ಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಬೇಕು. ಇದರಲ್ಲಿ ಏನಾದ್ರೂ ಡೌಟ್ ಇದೆಯಾ ಯಾರಿಗಾದ್ರೂ? ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಯಾರಿಗೂ ಇಲ್ಲ ಅಂತ ಕಾಣತ್ತೆ. ಇದ್ರೆ ಜಸ್ಟ್ ಕೈ ತೋರಿಸಿ, ಬೇಕಾದ್ರೆ ಇದು ಮಾಡ್ಬೋದು, ಮತ್ತೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಎಸ್ ಪ್ರಭುಜಿ, ವೆಂಕಟಪತಿ ಪ್ರಭು. ಪ್ರಭು, ಇಲ್ಲಿ ಆಸೆ ದ್ವೇಷಗಳಿಂದ ಮುಕ್ತರಾಗಬೇಕು ಅಂತ ಅರ್ಥ ಆಗ್ತಾ ಇದೆ ಪ್ರಭುಜಿ. ಭೌತಿಕವಾಗಿ ನಾವು ಆಸೆ ಏನು ಪಡಬಾರ್ದು ಆ ತರನ, ಇಲ್ಲ ಯಾವ ತರ ಪ್ರಭುಜಿ ಇದು ಏನು ಅಂತಂದ್ರೆ, ಆಸೆ ಭಗವಂತನ ಸೇವೆಗಾಗಿ ನೀವು ಅದನ್ನ ಇದು ಮಾಡ್ಬೇಕು. ನಾವು ಇಲ್ಲಿ ಮುಂದಿನ ಶ್ಲೋಕ ಇದು ನೋಡಿ, ಇದು ಯಾರು ಧರ್ಮದ ನಿಯಂತ್ರಕ ತತ್ವಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೋ,
ಧರ್ಮದ ನಿಯಂತ್ರಕ ತತ್ವಗಳನ್ನು ನಾವು ಯಾವಾಗ ಪಾಲನೆ ಮಾಡ್ತೇವೆ, ಹೇಳಲಾಗಿದೆ ನಮ್ಮ ಒಂದು ಆರೋಗ್ಯದ ಒಳಿತಿಗಾಗಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಆಮೇಲೆ ನ್ಯಾಯಯುತವಾಗಿ ಜೀವನವನ್ನು ನಡೆಸಬೇಕು, ಸರಳ ಜೀವನ ನಡೆಸಬೇಕು, ಧರ್ಮ ತತ್ವಗಳನ್ನ ಪಾಲಿಸಬೇಕು. ಅದರಲ್ಲಿ ನಾವು ಯಾವುದಕ್ಕೆ ಆಸೆ ಪಡಬೇಕು, ಯಾವುದಕ್ಕೆ ಆಸೆ ಪಡಬಾರ್ದು ಅನ್ನೋದೇ. ಆದ್ರೆ ಇಲ್ಲಿ ಧರ್ಮ ತತ್ವಗಳ ವಿರುದ್ಧವಾಗಿ ವಿಪರೀತವಾಗಿ ಯಾವಾಗ ನಾವು ಆಸೆಗಳನ್ನ ಪಡ್ತೇವೆ ಅದು ಬಂಧನಕ್ಕೆ ಕಾರಣ. ಸರಿನಾ ಪ್ರಭುಜಿ? ಅಂದ್ರೆ ಹಿತಮಿತವಾಗಿರ್ಬೇಕು ಅಂತ. ಎಸ್ ಎಸ್. ಆದ್ದರಿಂದ ಇದು ಆಧ್ಯಾತ್ಮಿಕ ನೆಲೆಯಲ್ಲಿ ನೆಲೆಸುವ ಪ್ರಕ್ರಿಯೆ. ನಾವು ಎಲ್ಲರೂ ಇದಕ್ಕಾಗಿ ನಾವು ಪ್ರಯತ್ನಿಸಬೇಕು. ಹೌ ವಿ ಕ್ಯಾನ್ ಸಿಚುವೇಟ್ ಅವರ್ ಸೆಲ್ಫ್ ಟು ದ ಟ್ರಾನ್ಸೆಂಡೆಂಟಲ್ ಪ್ಲಾಟ್ಫಾರ್ಮ್. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಒಂದು ಓದ್ತೀರಾ ಪ್ರಭುಜಿ? ಪ್ರಭು ಹರೇ ಕೃಷ್ಣ ದಂಡೋತ್ ಪ್ರಣಾಮ ಪ್ರಭು. ಎಸ್ ಪ್ರಭು ಇಲ್ಲಿ ಹೇಳ್ತಾ ಇದ್ದಾರೆ ಲಾಸ್ಟ್ ಅಲ್ಲಿ, ದಿಸ್ ಎಲಿವೇಶನ್ ಈಸ್ ಪಾಸಿಬಲ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್ in the association of pure devotees who can deliver one from delusion. So ಇವಾಗ ಬೈ ಚಾನ್ಸ್ ಯಾರಿಗೂ ಇವಾಗ ಅಸೋಸಿಯೇಷನ್ ಸಿಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವ್ರು ಪ್ಯೂರ್ ಭಕ್ತಿ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರ ಪರಿಸ್ಥಿತಿ ಹೇಗೆ ಅಂತ. ಅದೇ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಅದೇ ಇದೆ. that we are going to read. Okay sorry bro, thank you. Yes. So ಯಾರಾದ್ರೂ ಓದ್ಬೋದಾ? ಓದಿ ಓದ್ತೇನೆ ಪ್ರಭು. ಮನುಷ್ಯನಿಗೆ ವಾಸ್ತವವಾಗಿ ಮುಕ್ತಿ ಬೇಕೆಂದರೆ ಆತನು ಭಕ್ತರ ಸೇವೆಯನ್ನು ಮಾಡಬೇಕು. ಮತ್ಸೇವಾ ದ್ವಾರಂ ಅಹುರ್ವಿಮುಕ್ತಿ. ಆದರೆ ಪ್ರಾಪಂಚಿಕ ಮನೋಧರ್ಮದ ಜನರೊಂದಿಗೆ ಸೇರುವವನು ಅಸ್ತಿತ್ವದ ಅತ್ಯಂತ ಕತ್ತಲೆಗೆ ಹೋಗುವ ದಾರಿಯಲ್ಲಿದ್ದಾನೆ ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಭಗವಂತನ ಭಕ್ತರೆಲ್ಲ ಬದ್ಧ ಆತ್ಮಗಳನ್ನು ಅವರ ಭ್ರಾಂತಿಯಿಂದ ಬಿಡಿಸಲೆಂದೇ ಈ ಭೂಮಿಯಲ್ಲಿ ಸಂಚಾರ ಮಾಡುತ್ತಾರೆ. ಪರಮ ಪ್ರಭುವಿನ ಅಧೀನರಾಗಿರುವ ತಮ್ಮ ಸಹಜ ಸ್ವರೂಪವನ್ನು ಮರೆಯುವುದು ಭಗವಂತನ ನಿಯಮದ ಮಹಾ ಉಲ್ಲಂಘನೆ ಎಂದು ನಿರಾಕಾರವಾದಿಗಳಿಗೆ ತಿಳಿಯದು. ತನ್ನ ಸಹಜ ಸ್ವರೂಪದಲ್ಲಿ ಮತ್ತೆ ಸ್ಥಾಪಿತನಾಗದೆ ಯಾವ ಮನುಷ್ಯನಿಗೂ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳುವುದಾಗಲಿ ಅಥವಾ ದೃಢ ಸಂಕಲ್ಪದಿಂದ ಅವನ ದಿವ್ಯ ಪ್ರೇಮ ಪೂರ್ವಕ ಸೇವೆಯಲ್ಲಿ ತೊಡಗುವುದಾಗಲಿ ಸಾಧ್ಯವಿಲ್ಲ. ಎಸ್. ಸೊ ಇಲ್ಲಿ 2 ಪಾಯಿಂಟ್ಸು ಬಹಳ ಇಂಪಾರ್ಟೆಂಟ್ ಇದೆ. ಒಂದೇನು ಅಂತಂತಂದ್ರೆ, ಎಲ್ಲಿಯವರೆಗೆ ಜೀವಿ ತನ್ನ ಸಹಜ ಸ್ವರೂಪದಲ್ಲಿ ಸ್ಥಾಪಿತನಾಗಿದೆ. ಸಹಜ ಸ್ವರೂಪ ಅಂತಂದ್ರೇನು? ನಾನು ಭಗವಂತನ ಸೇವಕ, ಸೇವೆ ಮಾಡುವುದು ನನ್ನ ಕರ್ತವ್ಯ ಅಥವಾ ಧರ್ಮ ಅಥವಾ ವೃತ್ತಿ. ನಾನು ಯಾವಾಗ ಸೇವೆಯಲ್ಲಿ ತೊಡಗುತ್ತೇನೆ ನನಗೆ ಒಳಗಡೆಯಿಂದನೇ ಆತ್ಮ ಸಂತೋಷ ತೃಪ್ತಿ ಉಂಟಾಗ್ತದೆ. ಇದನ್ನ ಅನುಭವಿಸಿದವನು, ಸಾಕ್ಷಾತ್ಕಾರ ಹೊಂದಿದವನು, ಅವನೇನಿದ್ದಾನೆ ದೃಢ ಸಂಕಲ್ಪದಿಂದ with strong determination he will continue devotional service. ಇದು ಹೇಗೆ ಬರ್ತದೆ? ಹೀಗೆ ದೃಢ ಸಂಕಲ್ಪ ಬರ್ತದೆ ಯಾರ ಬಳಿ ಆ ದೃಢ ಸಂಕಲ್ಪ ಇದೆ ಅವರ ಸಂಘವನ್ನ ಮಾಡೋದ್ರಿಂದ ನಿಮಗೆ ಆ ದೃಢ ಸಂಕಲ್ಪ ಬರ್ತದೆ. ಅದಕ್ಕಾಗಿ ಹಿಂದಿನ ಇದೇ ಒಂದು ಪ್ಯಾರಾಗ್ರಾಫ್ ಹಿಂದಿನ ಲೈನ್ಸ್ ಗಳಲ್ಲಿ ಹೇಳಲಾಗಿದೆ, ಮನುಷ್ಯನಿಗೆ ವಾಸ್ತವವಾಗಿ ಮುಕ್ತಿ ಬೇಕೆಂದರೆ ಆತನು ಭಕ್ತರ ಸೇವೆಯನ್ನ ಮಾಡಬೇಕು. ಮಹತ್ ಸೇವಾಂ ದ್ವಾರಂ ಆಹುರ್ವಿಮುಕ್ತೆ. ಆದರೆ ಪ್ರಾಪಂಚಿಕ ಮನೋಧರ್ಮದ ಜನರೊಂದಿಗೆ ಸೇರುವವನು ಅಸ್ತಿತ್ವದ ಅತ್ಯಂತ ಕತ್ತಲೆಗೆ ಹೋಗುವ ದಾರಿಯಲ್ಲಿದ್ದಾನೆ. ತಮೋದ್ವಾರಂ ಯೋಚಿತಾಂ ಸಂಗಸಂಗೀಂ ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಭಗವಂತನ ಭಕ್ತರೆಲ್ಲ ಬದ್ಧ ಆತ್ಮಗಳನ್ನು ಅವರ ಭ್ರಾಂತಿಯಿಂದ ಬಿಡಿಸಲೆಂದೇ ಈ ಭೂಮಿಯಲ್ಲಿ ಸಂಚಾರ ಮಾಡುತ್ತಾರೆ. ಸೊ
ಅಂತಹ ಭಗವದ್ ಭಕ್ತರನ್ನ ನಿಮ್ಮ ಹೃದಯದಲ್ಲಿ ಕುಳಿತಿರುವ ಪರಮಾತ್ಮ ನಿಮ್ಮ ಆ ಒಂದು ತೀವ್ರ ಇಚ್ಛೆಯನ್ನ ನೋಡಿ ಅನುಕೂಲ ಮಾಡಿಕೊಡ್ತಾನೆ. ನಮ್ಮಲ್ಲಿ ಆ ಒಂದು ತೀವ್ರ ಇಚ್ಛೆಯನ್ನ, ಆ ದೃಢ ಸಂಕಲ್ಪವನ್ನ ಪಡೆಯುವುದಕ್ಕೆ ಒಂದು ಉತ್ಸಾಹ ಅಥವಾ ಇಚ್ಛೆ ಇರಬೇಕು. ಯಾವಾಗ ನಾವು ನಮ್ಗೆ ಇವಾಗ ನೋಡಿ, ಎಲ್ಲರಿಗೂ ಭಗವದ್ಗೀತೆ, ಭಾಗವತ, ಶುದ್ಧ ಭಕ್ತರು, ಶಿಲಾ ಪ್ರಭುಪಾದರು ಇದನ್ನ ನಮ್ಮೆಲ್ಲರಿಗೂ ತಲುಪಿಸಿದ್ದಾರೆ. ನಾವು ಯಾವಾಗ ಈ ಶಾಸ್ತ್ರವನ್ನ ಓದ್ತೇವೆ, ತಿಳ್ಕೊಳ್ತೇವೆ, ಆ ಒಂದು ಇಚ್ಛೆ ಬರ್ತದೆ, ಆ ಒಂದು ಸಂಕಲ್ಪ ಬರ್ತದೆ ನಮ್ಮಲ್ಲಿ, ನಾನು ಕೂಡ ಭಗವತ್ ಭಕ್ತಿ ಮಾಡ್ಬೇಕು. ಭಗವಂತ ಆ ಸಂದರ್ಭದಲ್ಲಿ ಭಕ್ತರನ್ನ ನಿಮಗೆ ಅವಕಾಶ ಮಾಡಿಕೊಡ್ತಾನೆ. ನಮ್ಮಲ್ಲಿ ಆ ಡಿಸೈರ್ ಇರಬೇಕು, ನಾನು ಅಸೋಸಿಯೇಷನ್ ತಗೊಳ್ಬೇಕು ಅಂತ ಅನ್ನೋದು. ಅದಕ್ಕೆ ತಕ್ಕಂತೆ ಅವನು ಅಸೋಸಿಯೇಷನ್ ಅನ್ನ ಕೊಡ್ತಾನೆ. ಇನ್ನು ಕೆಲವೊಂದು ಕಡೆ ಹೇಳಲಾಗ್ತದೆ, ಒಂದ್ ವೇಳೆ ಅಂತಹ ಸ್ಥಳದಲ್ಲಿ ಅಸೋಸಿಯೇಷನ್ ಇಲ್ಲದೆ ಇದ್ರೆ ನೀವು ಇತರ ಭಕ್ತರ ಒಂದು ಸಹಾಯದಿಂದ, ಮಾರ್ಗದರ್ಶನದಿಂದ ಅಲ್ಲಿಯೇ ಒಂದು ಅಂತಹ ಸಂಘವನ್ನ ಸ್ಥಾಪನೆ ಮಾಡ್ಕೊಳ್ಬೇಕು. If you don't have association, create the association in the guidance of great devotees. So ಇದನ್ನ ನಾವು ಅದೇ ಈ ನಾಮಹಟ್ಟ, ಭಕ್ತಿ ವೃಕ್ಷ ಇವೆಲ್ಲವೂ ಮಾಡ್ತಾ ಇರೋದು. ಸರಿನಾ ಪ್ರಭುಜಿ? His Grace Narasimha Gaur Prabhu, is it answered the question? Clear, Prabhu. Clear, but ಆದ್ರೆ ಇಲ್ಲಿ with materialistic people is on the path leading to the darkest region of existence ಅಂದ್ರೆ, ಈ ನಾವೆಲ್ಲ ಇವಾಗ ಶುದ್ಧ ಭಕ್ತರು ಇರಲ್ಲ. ನಾವೆಲ್ಲ ಇವಾಗ ಕೆಲಸ ಎಲ್ಲ ಮಾಡ್ತಾ ಇರ್ತೀವಿ, ಭೌತಿಕ ಜಗತ್ತಲ್ಲಿ ಹೋಗ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಡು ಬರ್ತೀವಿ. ಸೊ ಅವಾಗ ಅವ್ರ ಹತ್ರ ಮೆಟೀರಿಯಲಿಸ್ಟಿಕ್ ಪೀಪಲ್ಸ್ ಹತ್ರ ನಾವು ಅಸೋಸಿಯೇಷನ್ ಮಾಡ್ಲೇಬೇಕಾಗತ್ತೆ. ಇವಾಗ ಈವನ್ ನಾವು ಪ್ರೀಚಿಂಗ್ ಮಾಡೋವಾಗ್ಲೇ ಅಷ್ಟೇ. ಸೊ ಇದಕ್ಕೆಲ್ಲ ಹೆಂಗೆ ಗುರು ಕರ್ಣ ಏನ್ ಬೇಕಾ, ಹೇಗೆ ಅಂತ? ಆಕ್ಚುಲಿ ಏನಂತಂದ್ರೆ, ಒಂದು ನಾವು ಅವರ ಮಾರ್ಗದರ್ಶನ, ಗುರು ಮತ್ತು ವೈಷ್ಣವರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೇವೆ. ಒಂದು. ಎರಡನೇದು ಏನು ಅಂತಂದ್ರೆ, ಅಸೋಸಿಯೇಷನ್ ಏನು ಅಂತ ನಾವು ಅಸೋಸಿಯೇಷನ್ ಕೊಡ್ಬೇಕೇ ಹೊರತು ನಾವು ಅವರನ್ನ ತೆಗೆದುಕೊಳ್ಳುವಷ್ಟು, ಅವರು ಹೇಳಿದ್ದನ್ನ ಹೃದಯದಲ್ಲಿ ತೆಗೆದುಕೊಳ್ಳುವಷ್ಟು ವೀಕ್ ಆಗಿರ್ಬೇಕು. ವಿ ಶುಡ್ ನಾಟ್ ಟೇಕ್ ಅಸೋಸಿಯೇಷನ್ ಫ್ರಮ್ ದೆಮ್, ವಿ ಶುಡ್ ಗಿವ್ ಅಸೋಸಿಯೇಷನ್. ಕರೆಕ್ಟ್. ಇದರಲ್ಲಿ ಸ್ವಲ್ಪ ಕೇರ್ಫುಲ್. ಬಟ್ ರಿಸ್ಕ್ ಇರುತ್ತೆ ಅಲ್ವಾ ಪ್ರಭು? ರಿಸ್ಕ್ ನೋಡಿ, ಯಾವಾಗ್ಲೂ ಅವೇರ್ ಆಗಿರ್ಬೇಕಲ್ಲ ಪ್ರಭು ನಾವು. ಎಸ್. ಎಲ್ಲಿವರೆಗೆ ನಾವು ಆ ದೃಢ ಸಂಕಲ್ಪವನ್ನ ಹೊಂದಿರೋದಿಲ್ಲ ಅಲ್ಲಿವರೆಗೆ ರಿಸ್ಕ್ ಇದೆ. ನಾವು ಚೈತನ್ಯ ಚರಿತಾಮೃತದಲ್ಲಿ ನೋಡ್ತೇವೆ, ಶ್ರೀ ಚೈತನ್ಯ ಮಹಾಪ್ರಭು ಈವನ್ ಎಂತಹ ಒಂದು ಇದರಲ್ಲಿ ಹೋಗಿ ಮಾಯಾವಾದಿಗಳನ್ನ ಅಥವಾ ಕುಡುಕರನ್ನ ಎಲ್ಲರನ್ನ ಉದ್ಧಾರ ಮಾಡಿ. ಆದ್ರೆ ನಾವು ಆ ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಹೆಚ್ಚು ನಮ್ಗೆ ಭಗವಂತನ ಮತ್ತು ಭಕ್ತರ ಕೃಪೆ ಬೇಕಾಗ್ತದೆ. ಸೊ ಆದ್ದರಿಂದ ಫಾರ್ ದ ಟೈಮ್ ನಮ್ಮ ಲಿಮಿಟೇಷನ್ಸ್ ಎಷ್ಟಿದೆ ನೋಡ್ಕೊಂಡು ಗುರುಗಳ ಕೃಪೆಗಾಗಿ ಪ್ರಾರ್ಥನೆಯನ್ನ ಮಾಡಿ ನಾವು ಕೆಲವೊಂದು ಸಾರಿ ಈ ಭೌತಿಕ ಕರ್ಮಿಗಳ ಒಂದು ಸಂಘದಲ್ಲಿ ಅವರಿಗೆ ಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಎಸ್ ಪ್ರಭು. ಸೊ ಇವಾಗ ಪ್ರಶ್ನೆ ಬರ್ತದೆ, ಯಾಕೆ ನಾವು ಭಗವಂತನ ಈ ದೃಢ ಸಂಕಲ್ಪದಿಂದ ಭಕ್ತಿಯಲ್ಲಿ ಮುಂದುವರಿಬೇಕು? ಸೊ ಇಲ್ಲಿ ಒಂದ್ ಸ್ವಲ್ಪ ಬಲದೇವ ವಿದ್ಯಾಭೂಷಣರು ಶಿಲಾ ಪ್ರಭುಪಾದರ ಅದ್ರ ಬಗ್ಗೆ ಹೇಳಿದ್ದಾರೆ. ಇದೊಂದು ಸ್ವಲ್ಪ ನಾವು ನೋಡ್ಬೇಡ. ಬಟ್ ಡು ವಿ ಎವರ್ ಫೈಂಡ್ ಡಿವೋಷನ್ ಫಾರ್ ಯು ಇನ್ ಎನಿವನ್? It seems that this would not be the case, judging by your statement that all beings in creations are born into delusion. So, ಇಲ್ಲಿ ಉತ್ತರದಲ್ಲಿ ಬಲದೇವ್ ವಿದ್ಯಾಭೂಷಣ್ ಹೇಳ್ತಾರೆ, those living beings who have received the merciful glance of the topmost pure souls will have all their sinful reactions destroyed. As stated in Shruti, the personal servants of Lord Vishnu wander this world to purify the conditioned souls. So, ಒಂದು
ಭಗವಂತನ ಕೃಪೆಯಿಂದ ಜೀವಿಗಳು ಈ ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ. ಅನೇಕ ಮಹಾನ್ ವೈಷ್ಣವರು ಜಗತ್ತಿನಲ್ಲಿ ತಿರುಗಾಡಿ ಇಂತಹ ಜೀವಿಗಳಿಗೆ ಆ ಭಕ್ತಿಯಲ್ಲಿ ದೃಢ ಸಂಕಲ್ಪವನ್ನ ಹೊಂದುವಂತೆ ಸಹಾಯ ಮಾಡ್ತಾರೆ. Becoming firm in their vows and gaining determination by virtue of the association of great souls, they are freed from the delusion of duality. ಏನಾಗ್ತದೆ ಮಹತ್ ಸೇವಾದಿಂದ? ಅವರಲ್ಲಿ ಆ ದೃಢ ಸಂಕಲ್ಪ ಇದ್ದುದನ್ನ ಯಾವಾಗ ಜೀವಿ ನೋಡ್ತಾನೆ, ಇವನಲ್ಲಿ ಆ ದೃಢ ಸಂಕಲ್ಪ ಬಂದು ಈ ದ್ವಂದ್ವದಿಂದ ಅವನು ಮುಕ್ತವಾಗ್ತಾನೆ. Coming to understand the truth about me, they engage in worshipping me. ಅವಾಗ ಅಜ್ಞಾನ ಹೋಗ್ತದೆ, ಭಗವಂತನ ಬಗ್ಗೆ ಜ್ಞಾನ ಬರ್ತದೆ. ಆಗ ಅವರು ಭಗವಂತನ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗ್ತಾರೆ. ಏನ್ ನೋಡಿ, ಆತ್ಮದರ್ಶನ ಯಾವಾಗ ಆಗತ್ತೆ? ಯಾವಾಗ ನಾನು ಭಗವಂತನ ಸೇವಕ, ನನ್ನ ಶಾಶ್ವತ, ನನ್ನ ಒಳಿತು, ನನ್ನ ಗತಿ ಭಗವಂತನ ಸೇವೆಯಲ್ಲಿ ಇದೆ ಅಂತ ಒಳಗಡೆಯಿಂದ ಸಾಕ್ಷಾತ್ಕಾರ ಆಗುತ್ತೆ. ಆಗ ನಾನು ಯಾವುದೇ ಹೇಗೆ ಗಂಗೆ ಸಮುದ್ರದ ಕಡೆ ಹರಿತಾಳೆ, ಅವಳನ್ನ ಯಾರು ತಡೆಯೋಕ್ ಸಾಧ್ಯ ಇಲ್ಲ. ಹಾಗೆ ನಮ್ಮ ಹೃದಯದಲ್ಲಿ ಭಗವಂತನ ಸೇವೆ ಮಾಡುವುದರಲ್ಲಿ ಪ್ರೀತಿ ಹರಿದು ಬರ್ತದೆ. ದೃಢ ಸಂಘ ಯಾರು ಅದನ್ನ ನಿಲ್ಲಿಸೋದಕ್ಕೆ ಸಾಧ್ಯ. ಸೊ ಈಗ ಒಬ್ಬ ವ್ಯಕ್ತಿ ಆ ಮಿಶ್ರ ಭಕ್ತಿ ಉಳ್ಳವನು, ಇದು ಶುದ್ಧ ಭಕ್ತರ ಸ್ಥಿತಿ. ಅವನು ಯಾವ ರೀತಿ ಇದೆಲ್ಲವನ್ನ ನೋಡ್ತಾನೆ, ಅವನ ಸಂಶಯಗಳು ಹೇಗೆ ನಿವಾರಣೆ ಆಗ್ತವೆ ಅಂತ ಅನ್ನೋದನ್ನ ಈ ಕೊನೆ ಶ್ಲೋಕ ಮುಂದಿನ ಅಧ್ಯಾಯದ ಪ್ರಾರಂಭಕ್ಕೆ ಎಡೆ ಮಾಡಿಕೊಡ್ತದೆ. ಆ ಒಂದು ಶ್ಲೋಕವನ್ನ ನಾವು ನೋಡೋಣ. ಓಕೆ, ಅದಕ್ಕಿಂತ ಮೊದಲು 29th ನಾವು ನೋಡ್ಲಿಲ್ಲಲ್ಲ ಇನ್ನು. ಎಸ್ ಪ್ರಭು, ಓದ್ಬೇಕು. ಸೊ 29th ಶ್ಲೋಕ. ಜರಾಮರಣ ಮೋಕ್ಷಾಯ ಮಾಮಾಶ್ರಿತ ಯತಂತಿ ಜೇ ತೇ ಬ್ರಹ್ಮ ತದ್ವಿದು ಕೃಷ್ಣಂ ಅಧ್ಯಾತ್ಮಂ ಕರ್ಮ ಚಾಖಿಲಂ. ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಎಸ್. ಅನುವಾದ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜಯ. ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು. ಯಸ್, ಈ ಜ್ಞಾನವನ್ನ ಪಡೆದುಕೊಳ್ಳೋದ್ರಿಂದ ಏನಾಗ್ತದೆ ಅದಕ್ಕೆ ಉತ್ತರವನ್ನ ಇಲ್ಲಿ ಬುದ್ಧಿವಂತರು ಅವರು ಯಾವಾಗ ಈ ಜ್ಞಾನವನ್ನ ಪಡೆದುಕೊಂಡು ಭಕ್ತಿ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗುತ್ತಾರೆ, ಅವರು ಮುಪ್ಪು ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದ್ತಾರೆ. ಅವರಿಗೆ ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ಹುಟ್ಟಿ ಬರುವ ಅಥವಾ ಸಾವನ್ನ ಎದುರಿಸುವ ಅಥವಾ ರೋಗಗಳನ್ನ ಎದುರಿಸುವ ಪ್ರಶ್ನೆ ಬರುವುದಿಲ್ಲ. ಇನ್ನು ಭಗವಂತನ ಸೇವೆಯನ್ನ ಸಂಪೂರ್ಣವಾಗಿ ಸ್ವೀಕರಿಸಿಲ್ಲ. ಈ ಒಂದು ಭೌತಿಕ ಜಗತ್ತಿನ ದಳ್ಳುರಿಯಿಂದ ತಪ್ಪಿಸಿಕೊಳ್ಳುವುದು ಅವರ ಉದ್ದೇಶವಾಗಿದೆ. ಸೊ ಭಾವಾರ್ಥವನ್ನ ಮೊದಲನೇ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಎಸ್ ಪ್ರಭುಜಿ. ಹುಟ್ಟು ಸಾವು, ಮುಪ್ಪು ಮತ್ತು ರೋಗಗಳು ಈ ಜಡ ದೇಹವನ್ನು ಕಾಡುತ್ತವೆ, ಆಧ್ಯಾತ್ಮಿಕ ದೇಹವನ್ನಲ್ಲ. ಆಧ್ಯಾತ್ಮಿಕ ಶರೀರಕ್ಕೆ ಹುಟ್ಟು ಸಾವು ಮುಪ್ಪು ರೋಗ ಯಾವುದೂ ಇಲ್ಲ.
ಆದ್ದರಿಂದ ಆಧ್ಯಾತ್ಮಿಕ ಶರೀರವನ್ನು ಪಡೆದು ದೇವೋತ್ತಮ ಪರಮಪುರುಷನ ಜೊತೆಯಲ್ಲಿ ಜೊತೆಯುವವರಲ್ಲಿ ಜೊತೆಯವರಲ್ಲಿ ಜೊತೆಯವರಲ್ಲಿ ಒಬ್ಬನಾಗಿ ನಿತ್ಯವಾದ ಭಕ್ತಿ ಸೇವೆಯನ್ನು ತೊಡಗುವವನು ನಿಜವಾಗಿ ಮುಕ್ತನಾದವನು. ಅಹಂ ಬ್ರಹ್ಮಾಸ್ಮಿ, ನಾನು ಚೇತನಾತ್ಮನು, ನಾನು ಬ್ರಹ್ಮನ್ ಅಥವಾ ಚೇತನಾತ್ಮ ಎನ್ನುವುದನ್ನು ಮನುಷ್ಯನು ಅರ್ಥ ಮಾಡಿಕೊಳ್ಳಬೇಕೆಂದು ಹೇಳಿದೆ. ಈ ಶ್ಲೋಕದಲ್ಲಿ ವರ್ಣಿಸಿರುವಂತೆ ಬದುಕಿನ ಈ ಬ್ರಹ್ಮನ್ ಪರಿಕಲ್ಪನೆಯು ಭಕ್ತಿ ಸೇವೆಯಲ್ಲಿಯೂ ಇದೆ. ಪರಿಶುದ್ಧ ಭಕ್ತರು ಆಧ್ಯಾತ್ಮಿಕವಾಗಿ ಬ್ರಹ್ಮನ್ ನೆಲೆಯಲ್ಲಿದ್ದಾರೆ. ಅವರಿಗೆ ಆಧ್ಯಾತ್ಮಿಕ ಕರ್ಮಗಳ ವಿಷಯವಾಗಿ ಎಲ್ಲವೂ ತಿಳಿದಿದೆ. ಎಸ್, ಇದರಲ್ಲಿ ನೀವು ನೋಡ್ತೀರಾ, ವ್ಯಕ್ತಿ ನಾನು ಯಾಕಿಷ್ಟು ಕಷ್ಟಪಡಬೇಕು, ಈ ಜನ್ಮ ಮೃತ್ಯು ಜರ ವ್ಯಾಧಿ ಇವುಗಳಿಂದ ನಾನು ಹೊರಗಡೆ ಬರಬೇಕು. ಅಂತಹ ವ್ಯಕ್ತಿ ಏನಿದ್ದಾನೆ, ನಾನು ಆಧ್ಯಾತ್ಮಿಕ ಶರೀರ, ನಾನು ಆಧ್ಯಾತ್ಮಿಕವಾಗಿದ್ದೇನೆ, ಆಧ್ಯಾತ್ಮಿಕ ಶರೀರ, ಆತ್ಮ ನಾನು, ಶರೀರ ಅಲ್ಲ. ಆದ್ದರಿಂದ ಅವನು ನಿತ್ಯವಾಗಿ ಭಕ್ತಿ ಸೇವೆಯಲ್ಲಿ ತೊಡಗುವವನು ನಿಜವಾಗಿ ಮುಕ್ತನಾದವನು. ನಾನು ಚೇತನಾತ್ಮನು ಅನ್ನೋದು ತಿಳಿಯುತ್ತದೆ. ನಾನು ಬ್ರಹ್ಮನ್. ಬ್ರಹ್ಮನ್ ಅಂತಂದ್ರೆ ಏನು? ಮುಂದಿನ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರ್ತದೆ. ಯಾರು ಶಾಶ್ವತವಾಗಿದ್ದಾರೆ, ಎಟರ್ನಲ್, ಮತ್ತು ಅವರು ಎಂದೂ ನಾಶವಾಗುವುದಿಲ್ಲ, ಅವಿನಾಶಿ. ಆದ್ರೆ ಶರೀರ ನಾಶವಾಗ್ತದೆ, ಶರೀರ ಬದಲಾಗ್ತದೆ, ಆದ್ರೆ ಆತ್ಮ ಬದಲಾಗುವುದಿಲ್ಲ. ಆದ್ದರಿಂದ ನಾನು ಬ್ರಹ್ಮನ್. ಸೊ ಇದನ್ನ ಯಾರು ತಿಳ್ಕೊಳ್ತಾರೆ ಅವರು ಬ್ರಹ್ಮನ್ ಸಾಕ್ಷಾತ್ಕಾರವನ್ನ ಹೊಂದಿದ್ದಾರೆ. ಇದು ಭಕ್ತಿ ಸೇವೆಯ ಮೊದಲ ಹಂತ, ಫಸ್ಟ್ ಸ್ಟೇಜ್. ಎರಡನೇ ಪ್ಯಾರಾಗ್ರಾಫ್ ಯಾರಾದ್ರೂ ಓದ್ತೀರಾ? ಎರಡನೇ ಪ್ಯಾರಾಗ್ರಾಫ್ ಓದ್ಲಾ ಪ್ರಭು? ಎಸ್, ಭಗವಂತನ ದಿವ್ಯ ಸೇವೆಯಲ್ಲಿ ಬೇರೆ ನಿರತರಾಗುವ. ಓಕೆ ಓಕೆ ಪ್ರಭು. ಓಕೆ, ನೆಕ್ಸ್ಟ್. ಎಸ್, ಮಲ್ಲಿಕಾರ್ಜುನ್ ಪ್ರಭು. ಭಗವಂತನ ದಿವ್ಯ ಸೇವೆಯಲ್ಲಿ ನಿರತರಾಗುವ 4 ಬಗೆಯ ಅಶುದ್ಧ ಭಕ್ತರು ತಮ್ಮ ತಮ್ಮ ಗುರಿಗಳನ್ನು ತಲುಪುತ್ತಾರೆ ಮತ್ತು ಪ್ರಭುವಿನ ಕೃಪೆಯಿಂದ ಅವರು ಸಂಪೂರ್ಣ ಕೃಷ್ಣ ಪ್ರಜ್ಞೆಯನ್ನು ಪಡೆದಾಗ ಪರಮ ಪ್ರಭುವಿನೊಡನೆ ಆಧ್ಯಾತ್ಮಿಕ ಸಹವಾಸವನ್ನು ಸವಿಯುತ್ತಾರೆ. ಆದರೆ ದೇವತೆಗಳನ್ನು ಪೂಜೆ ಮಾಡುವವರು ಪರಮ ಪ್ರಭುವನ್ನು ಅವನ ಲೋಕದಲ್ಲಿ ತಲುಪುವುದೇ ಇಲ್ಲ. ಬ್ರಹ್ಮನ್ ಸಾಕ್ಷಾತ್ಕಾರವಾಗಿದ್ದ ಅಷ್ಟು ಬುದ್ಧಿವಂತರಲ್ಲದವರು ಸಹ ಗೋಲೋಕ ವೃಂದಾವನ ಎನ್ನುವ ಹೆಸರಿನ ಕೃಷ್ಣನ ಪರಮ ಲೋಕವನ್ನು ಸೇರಲಾರರು. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವರು ಮಾತ್ರ ಬ್ರಹ್ಮನ್ ಎಂದು ಕರೆಸಿಕೊಳ್ಳುವುದಕ್ಕೆ ಅರ್ಹರು, ಏಕೆಂದರೆ ಅವರು ಕೃಷ್ಣ ಲೋಕವನ್ನು ಸೇರಲು ವಾಸ್ತವವಾಗಿ ಪ್ರಯತ್ನಿಸುತ್ತಿದ್ದಾರೆ. ಇಂಥವರಿಗೆ ಕೃಷ್ಣನ ವಿಷಯವಾಗಿ ಯಾವ ಸಂಶಯವೂ ಇಲ್ಲ, ಆದುದರಿಂದ ಅವರು ವಾಸ್ತವವಾಗಿ ಬ್ರಹ್ಮನ್. ವಾಸ್ತವವಾಗಿ ಯಾರು ಬ್ರಹ್ಮನ್ ಸಾಕ್ಷಾತ್ಕಾರ ಹೊಂದಿದವರು? ಯಾರು ಭಗವಂತನ ತತ್ವತಃ ತಿಳಿದುಕೊಂಡಿದ್ದಾರೆ ಮತ್ತು ಅವನ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಮುಂದೆ ಭಗವಂತನ ಕೃಪೆಯಿಂದ ಭಗವಂತನ ಸೇವಕರಲ್ಲಿ ಒಬ್ಬರಾಗಿ ಗೋಲೋಕ ವೃಂದಾವನಕ್ಕೆ. ಆದ್ರೆ ಇನ್ನೊಂದು ವರ್ಗ ಇದೆ, ನಾವು ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ಮುಕ್ತರಾಗಬೇಕು ಅನ್ನೋದರಿಂದ ಮತ್ತು ನಾವು ಆತ್ಮ ಅಂತ ತಿಳಿದುಕೊಂಡು, ಆದರೆ ಭಗವಂತನ ಸೇವೆಯಲ್ಲಿ ಅಭಿರುಚಿಯನ್ನ ಬೆಳೆಸಿಕೊಳ್ಳದೆ ತಮ್ಮ ಆತ್ಮ ಸ್ವಭಾವದ ಸಹಜ ಸ್ಥಿತಿಯಲ್ಲಿ ನೆಲೆಸದೇ ಇದ್ದವರು, ಅವರು ಭಗವಂತನ ಲೋಕಕ್ಕೆ ಅಥವಾ ಭಗವಂತನ ಸಹಚರರಲ್ಲಿ ಒಬ್ಬರಾಗಿ ಸೇವೆ ಮಾಡುವುದಿಲ್ಲ. ಅವರು ಪರಮ ಲೋಕವನ್ನ ಸೇರಲಾರರು. ಆದ್ದರಿಂದ
ಭಗವಂತನ ಆಶ್ರಿತ್ಯ ಕರ್ಮ ಮಾಡುವವರು ಅವರು ಭಗವದ್ಧಾಮಕ್ಕೆ ಹೋಗ್ತಾರೆ. ನಿಜ ವಾಸ್ತವವಾಗಿ ಅವರು ಬ್ರಹ್ಮನ್. ಬ್ರಹ್ಮನ್ ಅಂತಂದ್ರೆ ಏನು? ಶಾಶ್ವತವಾದ ಎಟರ್ನಲ್ ಅಂಡ್ ಅನ್ಡಿಸ್ಟ್ರಕ್ಟಿವ್. ಸೊ ಅವರು ನಾಶವಾಗೋದಿಲ್ಲ ಮತ್ತು ಅವರು ಶಾಶ್ವತವಾಗಿರ್ತಾರೆ ಮತ್ತು ಶಾಶ್ವತ ವೃತ್ತಿಯಲ್ಲಿ ಯಾರು ತೊಡಗಿರ್ತಾರೆ ನಿಜವಾಗಿ ಅವರು ಬ್ರಹ್ಮನ್. ಸೊ ಮೂರನೇದು ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಬ್ರಹ್ಮನ್ ರಿಯಲೈಸೇಷನ್. ಹರೇ ಕೃಷ್ಣ ಪ್ರಭು, ಇದು ಬ್ರಹ್ಮನ್ ರಿಯಲೈಸೇಷನ್ ಅಂತನಾ? ಬ್ರಹ್ಮನ್ ಅಂದ್ರೆ ಬ್ರಹ್ಮನ್ ರಿಯಲೈಸೇಷನ್ ಅಂತಂದ್ರೆ ಇಲ್ಲಿ ಶಿಲ ಪ್ರಭುಪಾದ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಬ್ರಹ್ಮನ್ ರಿಯಲೈಸೇಷನ್ ಅಂತಂದ್ರೆ ಅದು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮೊದಲ ಹೆಜ್ಜೆ. ಅದರಲ್ಲಿ ಏನು ಅಂತಂದ್ರೆ ನಾನು ಆತ್ಮ ಇದ್ದೇನೆ, ಶರೀರ ಅಲ್ಲ. ಆದ್ದರಿಂದ ನಾನು ಈ ಜನ್ಮ ಮೃತ್ಯು ಜರಾ ವ್ಯಾಧಿಯಿಂದ ಮುಕ್ತನಾಗ್ಬೇಕು. ಆಗ ಅವರು ಇನ್ನು ಆ ಸೇವಾ ಭಾವ ಅವರ ಹೃದಯದಲ್ಲಿ ಒಡಮೂಡಿರೋದಿಲ್ಲ. ಬಟ್ ಆದ್ರೆ ಅವನು ಕೃಷ್ಣ ಲೋಕಕ್ಕೆ ಸೇರಲು ವಾಸ್ತವವಾಗಿ ಪ್ರಯತ್ನಿಸುತ್ತಿದ್ದಾರೆ. ಓಕೆ ಓಕೆ. ಅವು ಯಾರು ಪ್ರಯತ್ನಿಸ್ತಾ ಇದಾರೆ ಅವ್ರು ಸೇವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ವಾ? ಅವ್ರು ಹೋಗ್ತಾರೆ. ಯಾರಿಗೆ ಆ ಡಿಸೈರೇ ಇಲ್ಲ, ದೇ ವಾಂಟ್ ಟು ಜಸ್ಟ್ ರಿಮೇನ್ ನ್ಯೂಟ್ರಲ್. ಅವ್ರೇನಿದ್ದಾರೆ ಆಕ್ಚುಲಿ ಜನ್ಮ ಮೃತ್ಯು ಜರಾ ವ್ಯಾಧಿಯಿಂದ ಮುಕ್ತರಾಗಿದ್ದಾರೆ, ಬಟ್ ದೇ ಆರ್ ನಾಟ್ ಸರ್ವಿಂಗ್. ಅದನ್ನೇ ಆ ಶ್ಲೋಕ ಇದೆಯಲ್ಲ, ಎನ್ನೇರವಿಂದಾಕ್ಷ ವಿಮುಕ್ತ ಮಾನಿನ. ಭಗವಂತನ ಅರವಿಂದಾಕ್ಷನ ಚರಣಾರವಿಂದಗಳಿಗೆ ಆ ಒಂದು ಆಕರ್ಷಣೆಯನ್ನ ಹೊಂದದೆ, ಸೇವೆಯ ಆಕರ್ಷಣೆಯನ್ನ ಹೊಂದದೆ ನಾನು ಮುಕ್ತನಾಗಿದ್ದೇನೆ ಅಂತ ಯಾರು ತಿಳ್ಕೊಂಡು ಎನ್ನೇರವಿಂದಾಕ್ಷ ವಿಮುಕ್ತ ಮಾನಿನ ತ್ವಯಸ್ಥ ಭಾವ ಅವಿಶುದ್ಧ ಬುದ್ಧಯ. ಭಾವನೆ ಅದು ಇದೆ ನಾನು ಮುಕ್ತ ಅಂತ, ಆದ್ರೆ ಬುದ್ಧಿ ಇನ್ನೂ ಶುದ್ಧ ಆಗಿಲ್ಲ. ಕರೆಕ್ಟ್. ಇಂಟೆಲಿಜೆನ್ಸ್ ಹ್ಯಾಸ್ ನಾಟ್ ಬೀನ್ ಪ್ಯೂರಿಫೈಡ್, ಇಟ್ ಇಸ್ ಸ್ಟಿಲ್ ಕಂಟಾಮಿನೇಟೆಡ್. ಆದ್ದರಿಂದ ಆರುಹ್ಯ ಕೃಚ್ಛೇನ ಪರಂ ಪದಂ ತತ್, ಅವರು ಪರಮ ಪದದವರೆಗೆ ಹೋಗಿ ಮುಟ್ಟಿದ್ರು ಅಂತಂದ್ರೆ ಈ ಭೂಮಂಡಲದ ಅಥವಾ ಈ ಬ್ರಹ್ಮಾಂಡದ ಆಚೆಗೆ ದಿವ್ಯ ಲೋಕದಲ್ಲಿ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗಿದ್ರು ಕೂಡ, ಬಿಕಾಸ್ ದೇ ಹ್ಯಾವ್ ನಾಟ್ ಪ್ಯೂರಿಫೈಡ್ ದೇರ್ ಇಂಟೆಲಿಜೆನ್ಸ್ ಅಂಡ್ ಟೇಕ್ ಅಪ್ ದ ಡಿವೋಷನಲ್ ಸರ್ವಿಸ್, ಭಕ್ತಿ ಸೇವೆಯನ್ನ ಸ್ವೀಕಾರ ಮಾಡಿಲ್ಲ ಅವರು. ಭಗವಂತನ ಸೇವೆಯಲ್ಲಿ ಅವರಿಗೆ ಆನಂದ ಇನ್ನೂ ಸಿಗ್ತಾ ಇಲ್ಲ, ಅಥವಾ ಅದರ ಬೇಡಿಕೆ ಇಲ್ಲ, ಆಕರ್ಷಣೆ ಇಲ್ಲ. ಅವರ ಒಂದು ಸಾಕ್ಷಾತ್ಕಾರ ಪರಿಪೂರ್ಣ ಅಲ್ಲ. ಆದ್ದರಿಂದ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಬ್ರಹ್ಮನ್, ದ ರಿಯಲ್ ಬ್ರಹ್ಮನ್ ಈಸ್ ಒನ್ ಹೂ ರಿಯಲೈಸ್ ದ ಸುಪ್ರೀಂ ಪರ್ಸನಾಲಿಟಿ. ಸರಿನಾ? ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಂತ ಓದ್ಬಿಡಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಸ್. ಈಗ ಅವರು ನಿರಾಕಾರ ಬ್ರಹ್ಮನಲ್ಲಿ ಐಕ್ಯ ಆಗ್ತಾರಲ್ಲ ಪ್ರಭುಜಿ, ಮನಸ್ಸು ಬುದ್ಧಿ ಅದು ಸೂಕ್ಷ್ಮ ಶರೀರ ಇರುತ್ತಾ ಪ್ರಭು? ಯಾವುದು ಸೂಕ್ಷ್ಮ ಶರೀರ ಇರುತ್ತಾ? ಯಾಕೆ ಇರ್ತದೆ? ಯಾಕಂತಂದ್ರೆ ಇನ್ನೂ ಪ್ಯೂರಿಫೈಡ್ ಆಗಿಲ್ಲ. ಆಧ್ಯಾತ್ಮಿಕ ನಾನು ಆತ್ಮ ಅಂತ ಅನ್ನೋದು ಸಾಕ್ಷಾತ್ಕಾರ ಆಗಿದೆ, ಆದ್ರೆ ಇನ್ನೂ ಆ ಸೂಕ್ಷ್ಮ ಶರೀರದಲ್ಲಿ ಇಂಟೆಲಿಜೆನ್ಸ್ ಇನ್ನೂ ಪ್ಯೂರಿಫೈ ಆಗಿಲ್ಲ. ಅಂದ್ರೆ ವೈಕುಂಠಕ್ಕೆ ಹೋದ್ರೆ ನಾವು ಸೂಕ್ಷ್ಮ ಶರೀರ ಇರಲ್ಲ ಅಂತ ಅದನ್ನು ಯಾವಾಗ ನಾವು ವೈಕುಂಠಕ್ಕೆ ಹೋಗ್ತೇವೆ, ಮನಸ್ಸು ಬುದ್ಧಿ ಅಹಂಕಾರ ಶುದ್ಧವಾಗಿರ್ತದೆ. ಮನಸ್ಸು ಬುದ್ಧಿ ಅಹಂಕಾರ ಏನಿದೆಯಲ್ಲ, ವೆನ್ ಇಟ್ ಇಸ್ ಪ್ಯೂರಿಫೈಡ್, ನಾನು ಭಗವಂತನ ಸೇವಕ, ಶಾಶ್ವತ ವೃತ್ತಿ ನಂದು ಭಗವಂತನ ಸೇವೆ ಮಾಡೋದು, ಇದು ಅಹಂಕಾರ ಅಂತಂದ್ರೆ ನಾನು ಭಗವಂತನ ಸೇವಕ ಅಂತ ಅನ್ನೋದು. ಅದು ಇದ್ದಾಗ ಸೂಕ್ಷ್ಮವಾದ ಒಂದು ಶರೀರ ಏನಂತಂದ್ರೆ ನಾವು ಯಾಕಂದ್ರೆ ಇಲ್ಲೇ ಬಿಟ್ಬಿಡ್ತೇವೆ, ಯಾಕಂದ್ರೆ ನಮ್ ವಿ ಆರ್ ಪ್ಯೂರಿಫೈಡ್. ಆತ್ಮದ ಸ್ವಸ್ಥಿತಿಯಲ್ಲಿ ನಾವು ನಿಂತ್ಕೊಂಡಿದ್ದೇವೆ. ಸೊ ಅದು ಏನಿದೆ ಅಂತ ನಿಜವಾದ ಬ್ರಹ್ಮನ್ ಸ್ಥಿತಿ. ಇಲ್ಲಿ ಆ ಒಂದು ಸಂತೃಪ್ತಿ ಸಿಗದೆ ಇರೋದ್ರಿಂದ ಮತ್ತೆ ಜೀವ ವಾಪಸ್ಸು ಈ ಭೌತಿಕ ಜಗತ್ತಿಗೆ ಬರೋ ಚಾನ್ಸ್ ಇರ್ತದೆ.
ಅವರು ಮುಕ್ತರು ಅಂತ ತಿಳ್ಕೊಂಡಿದ್ದಾರೆ, ಆದ್ರೆ ಇನ್ನು ಮುಕ್ತರಾಗಿಲ್ಲ. ಯಾಕಂದ್ರೆ ಬುದ್ಧಿ ಶುದ್ಧ ಆಗಿಲ್ಲ, ಇನ್ನು ಅವಿಶುದ್ಧ ಬುದ್ಧಯ. ಅದು ಕೂಡ ತಾತ್ಕಾಲಿಕ ಪರಿಹಾರನೇ ಅಲ್ಲ ಪ್ರಭು ಸಿಕ್ಕಿರೋದವರಿಗೆ? ಎಸ್. ಯಾಕಂತಂದ್ರೆ ಅಲ್ಲಿನೂ ಕೂಡ ಆತ್ಮ ಯಾವಾಗ್ಲೂ ಆನಂದಮಯೋಭ್ಯಾಸ, ಯಾವಾಗ್ಲೂ ಸಂತೋಷದಿಂದ ಇರಬೇಕು ಅನ್ನೋ ಬಯಕೆ ಎಲ್ಲ ಜೀವಿಗಳಲ್ಲಿ ಇರ್ತದೆ. ಆದ್ದರಿಂದ ಯಾವಾಗ ನಿಮ್ಗೆ ನ್ಯೂಟ್ರಲ್ ನಲ್ಲಿ ನೀವೇ ಒಂದು ಕೋಣೆಯಲ್ಲಿ ಕುಳಿತುಕೊಂಡು ನಿಮಗೆ ಒಂದು ಯಾವುದೇ ರೀತಿಯಿಂದ ಮೊಬೈಲ್ ಇಲ್ಲ, ಏನು ಇಲ್ಲ, ನೀವು ಸಾವಿರ ವರ್ಷಗಳಲ್ಲಿ ಅಲ್ಲೇ ಕುತ್ಕೊಳ್ಳಿ ಅಂತಂದ್ರೆ ಕುತ್ಕೊಳಕ್ ಆಗೋದಿಲ್ಲ, ಒಂದ್ ದಿವ್ಸನೇ ಕುತ್ಕೊಳಕ್ ಆಗೋದಿಲ್ಲ. ಬೋರಪ್ಪ ಅಂತ ಹೇಳ್ತೇವೆ ನಾವು. That is also like a jail. That is also like jail. Jail. It is the jail only. Yes. No seva bhavana. No seva bhavana ಅದಲ್ಲ. Yes. ಸರಿ ಅಲ್ವಾ? ಎಸ್ ಪ್ರಭು, ಯಾಕಂದ್ರೆ ಆತ್ಮದ ಲಕ್ಷಣನೇ ಆಕ್ಟಿವಿಟಿಯಲ್ಲಿ ಇರೋದು. ಸುಮ್ನೆ ಇರ್ಬೇಕಂದ್ರೆ ಹೇಗ್ ಸಾಧ್ಯ ಪ್ರಭು? ಸುಮ್ನೆ ಕುತ್ಕೊಳಕ್ ಆಗೋದಿಲ್ಲ. ಪ್ರಭುಜಿ, ಇದು ಸರಿನಾ ಪ್ರಭುಜಿ? 7ನೇ ಅಧ್ಯಾಯದಲ್ಲಿ ಪ್ರಭುಜಿ 7ರಲ್ಲಿ ಫಸ್ಟ್ ಇದು ಮನಸ್ಸು, ಬುದ್ಧಿ, ಅಹಂಕಾರ ಬಂದು ಭೌತಿಕ ಅಂತ ಹೇಳ್ತಾರಲ್ಲ ಪ್ರಭುಜಿ ಭಗವಂತ. ಹೌದು ಹೌದು. ಈಗ ಅವರು ಏನು ಅಂತಂದ್ರೆ, ಆದ್ರೆ ಇವರು ಏನು ಅಂತಂದ್ರೆ ಇನ್ನು ಆ ಮುಕ್ತಿಯನ್ನ ಇದು ಆಗಿಲ್ಲ, ಆದ್ರೆ ತಿಳ್ಕೊಂಡಿದ್ದಾರೆ ನಾವು ಮುಕ್ತರು ಅಂತ. ಈಗ ಯಾವ ಆತ್ಮ ವೈಕುಂಠಕ್ಕೆ ಹೋಗುತ್ತೆ ಪ್ರಭುಜಿ, ಅವ್ರ ಮನಸ್ಸು, ಬುದ್ಧಿ, ಅಹಂಕಾರ ಭೌತಿಕವಾಗಿ ಎಲ್ಲ ರಿಮೂವ್ ಆಗತ್ತಲ್ಲ ಪ್ರಭು? ಈ ಕಂಟ್ಯಾಮಿನೇಷನ್ ಏನಿದೆ, ಈಗೋ ಏನಿದೆ, ಮಿಥ್ಯ ಅಹಂಕಾರ. ಯಾಕಂದ್ರೆ ನೋಡಿ, ಮೊದಲು ಕ್ರಿಯೇಟ್ ಆಗಿದ್ದು ಏನೋ ಈಗೋ, ಫಾಲ್ಸ್ ಈಗೋ ಏನಿದೆ ಅಲ್ಲ, ಈಗೋ ನಾರ್ಮಲ್, ಇದು ಸ್ವಾಭಾವಿಕ ಈಗೋ ಏನು ಅಂತಂದ್ರೆ ನಾನು ಭಗವಂತನ ಸೇವಕ, ಸೇವೆ ಮಾಡೋದು ನನ್ನ ಧರ್ಮ. ಇದು ರಿಯಲ್ ಈಗೋ, ಇದು ಎಲ್ಲರಿಗೂ ಇರ್ತದೆ, ಇರ್ಬೇಕದು. ಆದ್ರೆ ಯಾವಾಗ ಅದು ಈ ಭೌತಿಕ ಜಗತ್ತಿನಗೆ ಸಂಬಂಧಪಟ್ಟು ನಾವು ಬರ್ತೇವೆ, ಆವಾಗ ಈ ಒಂದು ಜಡ ಜಗತ್ತಿನ ಸಂಪರ್ಕದಿಂದ ಆ ಒಂದು ಅಹಂಕಾರ ಏನಿದೆ ಮಿಥ್ಯ ಅಹಂಕಾರ. ಅದಕ್ಕೆ ಬ್ರಹ್ಮ ಕ್ರಿಯೇಟ್ ಮಾಡಿದ್ದು ಮಿಥ್ಯ ಅಹಂಕಾರ. ಅವಾಗ ನಾವು ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೇವೆ, ನಾನು ಶರೀರ. ಆ ಸೂಕ್ಷ್ಮ ಶರೀರದ ಈ ಮನಸ್ಸು, ಬುದ್ಧಿ, ಅಹಂಕಾರದ ಕ್ಲಚಸ್ ಇಂದ ನಾವು ವಿಮುಕ್ತರಾದ್ಮೇಲೆನೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಲ್ಲ ಪ್ರಭು? ವೆರಿ ಅದು ಹಿಡಿದಿಟ್ಕೊಂಡಿರುತ್ತೆ. ಯಾಕಂದ್ರೆ ನಮ್ಮಲ್ಲಿ ಇನ್ನೂ ನಮ್ಮ ಒಂದು ಸ್ವಾಭಾವಿಕ ವೃತ್ತಿಯಲ್ಲಿ ನಾವು ಸ್ಥಿತರಾಗಿಲ್ಲ. ಅಂದ್ರೆ ನಾವು ಶುದ್ಧ ಅಥವಾ ನಿತ್ಯ ಸ್ವಾಭಾವಿಕ ಸ್ಥಿತಿಯನ್ನ ಏನ್ ನಾವು ಪಡ್ಕೊಳ್ತೇವೆ ಅದರಲ್ಲಿ ನಾವು ಸ್ಥಿತರಾಗಿಲ್ಲ. ಆದ್ದರಿಂದ ನಾವು ಇನ್ನೂ ಭೌತಿಕ ಜಗತ್ತಿನ ಒಂದು ಕಲುಷ್ಯದಿಂದ ಮುಕ್ತರಾಗಿಲ್ಲ. ಈ ನಿರಾಕಾರವಾದಿಗಳು ಪ್ರಭುಜಿ, ಅವರು ಬುದ್ಧಿ ಶುದ್ಧ ಆಗಿಲ್ಲ ಅಂತ ಹೇಳ್ತಾರಲ್ಲ ಪ್ರಭು. ಈಗ ಅವರು ಈ ಒಂದು ಭೌತಿಕ ಪ್ರಪಂಚವನ್ನು ದಾಟಿ ಅವರು ವೈಕುಂಠದ ಒಂದು ಎಂಟ್ರೆನ್ಸ್ ಅಲ್ಲಿ ಇರ್ತಾರಲ್ಲ ಪ್ರಭುಜಿ? ಹೌದೌದು. ಅದು ಏನಂತಂದ್ರೆ ನ್ಯೂಟ್ರಲ್ ಸ್ಥಿತಿ. ಇಟ್ ಇಸ್ ಅ ನ್ಯೂಟ್ರಲ್ ಸ್ಥಿತಿ. ಭೌತಿಕನೂ ಇಲ್ಲ, ಆಧ್ಯಾತ್ಮಿಕನೂ ಇಲ್ಲ. ಅವ್ರು ಏನಂತಂದ್ರೆ ಎಲ್ಲಿವರೆಗೆ ಅವರ ಹೃದಯದಲ್ಲಿ ಸೇವಾ ಭಾವ ಡೆವಲಪ್ ಆಗೋದಿಲ್ಲ ಅಲ್ಲಿವರೆಗೆ ಅವರು ಭಗವದ್ಧಾಮಕ್ಕೆ ಹೋಗೋದಿಲ್ಲ. ಈವನ್ ವೈಕುಂಠದಲ್ಲೂ ಕೂಡ ಆ ಸೇವಾ ಭಾವ. ಈವನ್ ಉಳುಕಿದ 4 ಮುಕ್ತಿಗಳಿದ್ದಾವಲ್ಲ, ಸಾಯುಜ್ಯ ಮುಕ್ತಿ ಬಿಟ್ಬಿಟ್ಟು ಇಟ್ ಇಸ್ ಅ ನ್ಯೂಟ್ರಲ್ ಸ್ಟೇಟ್. ಈವನ್ ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾಷ್ಟಿ ಏನಿದೆ ಅದರಲ್ಲೂ ಕೂಡ ಸ್ವಲ್ಪ ನಮ್ಮ ನಾವು ಭಗವಂತನ ಸಮೀಪ ಇರ್ಬೇಕು, ಭಗವಂತನ ಲೋಕದಲ್ಲಿರ್ಬೇಕು, ಬಟ್ ಇಟ್ ಇಸ್ ಸ್ಪಿರಿಚುವಲ್, ಭಗವಂತನ ಸೇವೆಯಲ್ಲಿರ್ಬೇಕು ಅನ್ನೋದಿದೆ. ಬಟ್ ಸ್ಟಿಲ್ ಇದಕ್ಕಿಂತ ಹೆಚ್ಚಿನದು ನಾವು ಭಗವಂತನ ಸೇವೆಯಲ್ಲಿ ಇರ್ಬೇಕು. ಅವನು ನಮ್ಮ ಸ್ವಾಮಿ, ನಾವು ಅವನ ಸೇವಕ. ಸೇವೆ ಮಾಡೋದು ನಮ್ಮ ವೃತ್ತಿ, ನಾವು ಅದನ್ನ ಮಾಡ್ಬೇಕು. ಇನ್ನೂ ಆ ಒಂದು ನನಗೆ ಹೀಗೇನೆ ಬೇಕು, ಭಗವಂತನಷ್ಟೇ ಸಂಪತ್ತು ಬೇಕು ಅಥವಾ ಭಗವಂತನ ರೂಪ ಬೇಕು ಅನ್ನುವ ಯಾವುದೇ ಒಂದು ಹಿಂಜಿಲ್ಲ. ಸೊ ಆದ್ದರಿಂದ
ಯಾರು ಭಗವಂತನ ಸೇವೆಯಲ್ಲಿ ಆ ರುಚಿಯನ್ನ ಪಡೆದಿದ್ದಾರೆ, ದೇ ಆರ್ ಮೋಸ್ಟ್ ಫಾರ್ಚುನೇಟ್. ಅದರಿಂದಲೇ ಶಿಲ ಪ್ರಭುಪಾದರು ನಮಗೆ ಕೊಟ್ಟಿದ್ದಾರೆ, ದ ಗ್ರೇಟೆಸ್ಟ್ ಸರ್ವಿಸ್ ಯು ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಈಸ್ ಚಾಂಟಿಂಗ್ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ದಯವಿಟ್ಟು ನನಗೆ ನಿನ್ನ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಬೇಕು, ಸೇವೆ ಕೊಡು. ಸರಿನಾ ಪ್ರಭುಜಿ? ಮಾತಾಜಿ ಸರಿ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಜಯ ಜಯ. ಎಸ್ ಪ್ರಭುಜಿ. ಪ್ರಭುಜಿ, ನಾನು ಈ ಪ್ರವಚನದಲ್ಲಿ ಕೇಳಿದ್ದೆ, ಈ 26 ಈ ಎಲಿಮೆಂಟ್ಸ್ ಏನಿದೆ, ಈ ಮಹತ್ವದ ಪ್ರಧಾನದ 26 ವಸ್ತುಗಳು ದೇ ಆರ್ ಟ್ರಾನ್ಸೆಂಡೆಂಟಲ್ ಅಂತ ಒಂದ್ ಕಡೆ ಹೇಳಿದ್ರು. ಯಾಕಂದ್ರೆ ಅದು ಭಗವಂತ ಸ್ವಯಂ ಭಗವಂತನಿಂದ ಬರ್ತಕ್ಕಂಥದ್ದು. ಬಟ್ ಅದು ಯಾವಾಗ ಈ ಕಾಲದ ಪ್ರಭಾವ ಮತ್ತೆ ಈ ತ್ರಿಗುಣಗಳ ಪ್ರಭಾವಕ್ಕೆ ಯಾವಾಗ ಒಳಪಡುತ್ತೆ ಅಹಂಕಾರ, ದೆನ್ ಇಟ್ ಬಿಕಮ್ಸ್ ಮೆಟೀರಿಯಲ್ ಅಂತ ಹೇಳಿದ್ರು. ಹೇಗೆ ಅಂತಂದ್ರೆ, ಭಗವಂತನ ಬಹಿರಂಗ ಶಕ್ತಿ ಬಂದಿದ್ದು ಭಗವಂತನಿಂದಲೇ. ಒಂದರ ದೃಷ್ಟಿಯಲ್ಲಿ ನೋಡಿದ್ರೆ ಅದನ್ನು ಕೂಡ ಇಟ್ ಈಸ್ ಕಮಿಂಗ್ ಫ್ರಮ್ ದ ಲಾರ್ಡ್ ಅಂಡ್ ಇಟ್ ಈಸ್ ಸ್ಪಿರಿಚುವಲ್ ಓನ್ಲಿ. ಆದರೆ ಯಾವಾಗ ಭಗವಂತ ಅದರ ಮೇಲೆ ದೃಷ್ಟಿಯನ್ನ ಹಾಯಿಸ್ತಾನೆ, ಆ ಪ್ರಧಾನ ಏನು ಆ ಭೌತಿಕ ರಾ ಮಟೀರಿಯಲ್ ಏನಿರ್ತೇವೆ, ಆ ರಾ ಮಟೀರಿಯಲ್ ಮೇಲೆ ಯಾವಾಗ ಅದು ಪ್ರಧಾನ ಅಥವಾ ಡಾರ್ಮೆಂಟ್ ಸ್ಟೇಜ್ ನಲ್ಲಿ ಇರ್ತದೆ, ಯಾವಾಗ ಭಗವಂತ ಅದರ ಮೇಲೆ ದೃಷ್ಟಿ ಹಾಯಿಸ್ತಾನೆ, ನಾನು ಸೃಷ್ಟಿ ಮಾಡಬೇಕು ಅಂತ, ಆಗ ಅದು ಆಕ್ಟಿವೇಟ್ ಆಗುತ್ತೆ. ಆಕ್ಟಿವೇಟ್ ಆಗಿ ಭಗವಂತನ ಇಚ್ಛೆಯೇ ಎಲ್ಲ ಕಾರ್ಯನಿರ್ವಹಿಸ್ತದೆ. ಆಗ ಭಗವಂತ ಇಂತಹ ಜೀವಿಗಳನ್ನ ಅವರವರ ಕರ್ಮದ ಅನುಸಾರವಾಗಿ ಆ ಒಂದು ಮಹತ್ತತ್ವದಲ್ಲಿ ಹಾಕ್ತಾನೆ. ಆಮೇಲೆ ಕಾಲವನ್ನು ಕೂಡ ಹಾಕ್ತಾನೆ. ಅವಾಗ ಅದರ ಗಡಿಯಾರ ಸ್ಟಾರ್ಟ್ ಆಗುತ್ತೆ ಭಗವಂತನ ಇಚ್ಛೆ. ಸರಿನಾ ಪ್ರಭುಜಿ? 26 ವಂಶಗಳು ನೀವೇ ಹೇಳಿದ್ರಿ. ಸ್ವಯಂ ಭಗವಂತನೇ ಅದರಲ್ಲಿ ಹೋಗಿ ಕುಳಿತು. ಎಸ್ ಪ್ರಭು, ಕರೆಕ್ಟ್. ಬಟ್ ಅದ ಇದು ಭಕ್ತಿ ರಸಾಮೃತ ಸ್ವಾಮಿ ಮಹಾರಾಜ್ ಹೇಳಿದ್ರು ಒಂದ್ಸಲಿ, ನಾನು ಕ್ಲಿಯರ್ ಆಗಿದೆ ಪ್ರವಚನ ಕೇಳಿದ್ದೆ. ಯಾವಾಗ ನಮಗೆ ಮೋಕ್ಷಕ್ಕೆ ಅರ್ಹರಾಗ್ತೀವಿ, ಈ ಸೆಟಲ್ ಬಾಡಿ ಏನಿದೆ, ಸೂಕ್ಷ್ಮ ಶರೀರ ನಾಶ ಆಗುತ್ತೆ ಅಂತ ಹೇಳಿದ್ರು. ಸೊ ದಟ್ ಮೀನ್ಸ್ ಆತ್ಮ ವಿಲ್ ಗೋ ಬ್ಯಾಕ್. ಕಂಟಾಮಿನೇಷನ್ ಎಲ್ಲ ಎಸ್ ಎಸ್ ಅಂತಂದ್ರೆ ಈಗೋ ಯು ವಿಲ್ ಬಿ ದೇರ್. ಈಗ ನೋಡಿ, ನೀವು 3rd ಕ್ಯಾಂಟೋ ಚಾಪ್ಟರ್ 26 ನೋಡಿದ್ರೆ ಅದರಲ್ಲಿ ಇದ್ರ ಬಗ್ಗೆ ಸ್ಪಷ್ಟ ವರ್ಣನೆ ಇದೆ. ಹೇಗೆ ಮಿಥ್ಯಾ ಅಹಂಕಾರ ಸತ್ವಗುಣದ ಸಂಪರ್ಕದಲ್ಲಿ ಬರ್ತದೆ, ಮನಸ್ಸು ಸೃಷ್ಟಿಯಾಗುತ್ತೆ. ಮಿಥ್ಯಾಹಂಕಾರ ಯಾವಾಗ ರಜೋಗುಣದ ಸಂಪರ್ಕದಲ್ಲಿ ಬರ್ತದೆ, ಬುದ್ಧಿ ಸೃಷ್ಟಿಯಾಗ್ತದೆ. ಯಾವಾಗ ಮಿಥ್ಯಾ ಅಹಂಕಾರ ಈ ತಮೋಗುಣದ ಒಂದು ಸಂಪರ್ಕದಲ್ಲಿ ಬರ್ತದೆ, ಅವಾಗ ಈ ಇಂದ್ರಿಯಗಳು ಅಥವಾ ಬೇರೆ ಬೇರೆ ರೀತಿಯ ಇವು ಎಲ್ಲ ಸೃಷ್ಟಿ ಆಗ್ತವೆ. ಸೊ ಸೃಷ್ಟಿ ಆಗೋದೇನಿದೆ ಅಂತಂದ್ರೆ ಮಿಥ್ಯಾಹಂಕಾರದಿಂದ. ಯಾವಾಗ ಅದಕ್ಕೆ ಬ್ರಹ್ಮ ಸೃಷ್ಟಿ ಮಾಡಿದ್ದು ಫಸ್ಟು ಮಿಥ್ಯಾಹಂಕಾರ. ಅವಾಗ ಜೀವ ಏನಿದ್ದಾನೆ ತನ್ನ ಆಸೆಗಳನ್ನ ಪೂರೈಸಿಕೊಳ್ಳೋದಕ್ಕೆ ತನ್ನ ದೇಹದೊಂದಿಗೆ ತಾನು ಗುರುತಿಸಿಕೊಳ್ತಾನೆ. ಐ ಆಮ್ ಸೋ ಅಂಡ್ ಸೋ. ಇದು ಓದಿದೀವಲ್ಲ ನಾವು, ಐ ಆಮ್ ಸೋ ಅಂಡ್ ಸೋ, ಇವರು ನನ್ನ ಹೆಂಡತಿ, ಇವರು ನನ್ನ ಮಕ್ಕಳು, ಇವರು ನನ್ನ ಮನೆ, ಈ ನನ್ನ ಊರು, ಎಲ್ಲ ಇದು ಫಾಲ್ಸ್ ಇವೆ ಎಕ್ಸ್ಪೀರಿಯನ್ಸ್. ಸೊ 29 ಏನಂತಂದ್ರೆ, ಹಾಗಾದ್ರೆ ಏನಾಗ್ತದೆ? ಜರಾ ಮರಣ ಮೋಕ್ಷಾಯ. ಕೊನೆ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಮಾತಾಜಿಯವರು, ಸುರೇಶ್ವರಿ ಮಾತಾಜಿಯವರು ಓದ್ಬೋದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಗವಂತನ ರೂಪ ಅಥವಾ ಆರ್ಚವನ್ನು ಪೂಜಿಸುವುದರಲ್ಲಿ ನಿರತರಾದವರಿಗೆ ಅಥವಾ ಐಹಿಕ ಬಂಧನದಿಂದ ಮುಕ್ತಿ ಪಡೆಯಲು ಮಾತ್ರವೇ ಭಗವಂತನ ಧ್ಯಾನದಲ್ಲಿ
ನಿರತರಾದವರಿಗೆ ಸಹ ಭಗವಂತನ ಕೃಪೆಯಿಂದ ಬ್ರಹ್ಮನ್ ಅಥವಾ ಅಧಿಭೂತ ಮೊದಲಾದವುಗಳ ಭಾವಾರ್ಥವು ತಿಳಿಯುತ್ತದೆ. ಇದನ್ನು ಮುಂದಿನ ಅಧ್ಯಾಯದಲ್ಲಿ ಭಗವಂತನು ವಿವರಿಸಿದ್ದಾನೆ. ಹರೇ ಕೃಷ್ಣ. ಸೊ ಇದು ಇವಾಗ ನೆಕ್ಸ್ಟ್ ಶ್ಲೋಕಕ್ಕೆ ಒಂದು ಕೊಂಡಿಯಾಗಿ ಕೆಲಸ ಮಾಡಿ, ಭಗವಂತನ ರೂಪ ಅಥವಾ ಅರ್ಚವನ್ನು ಪೂಜಿಸುವುದರಲ್ಲಿ ನಿರತರಾದವರಿಗೆ ಅಥವಾ ಐಹಿಕ ಬಂಧನದಿಂದ ಮುಕ್ತಿ ಪಡೆಯಲು ಮಾತ್ರವೇ ಭಗವಂತನ ಧ್ಯಾನದಲ್ಲಿ ನಿರತರಾದವರಿಗೆ ಸಹ ಭಗವಂತನ ಕೃಪೆಯಿಂದ ಬ್ರಹ್ಮನ್ ಅಥವಾ ಆದಿಭೂತ ಮೊದಲಾದವುಗಳ ಭಾವಾರ್ಥವು ತಿಳಿಯುತ್ತದೆ. ಸೊ ಆದಿಭೂತ ಅಂತ ಸಂಪೂರ್ಣ ಈ ಭೌತಿಕ ಸೃಷ್ಟಿ ಏನಿದೆ ಅದರ ಬಗ್ಗೆ ಮುಂದಿನ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ. ಯಾಕಂದ್ರೆ ಯಾರು ಅರ್ಚಾ ವಿಗ್ರಹದ ಒಂದು ಸೇವೆಯಲ್ಲಿ ತೊಡಗಿದ್ದಾರೆ, ಆಮೇಲೆ ಅವರು ಈ ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ಮುಕ್ತಿ ಪಡೆಯಲು ಮಾತ್ರ ಭಗವಂತನ ಧ್ಯಾನದಲ್ಲಿ ನಿರತರಾದವರು. ನಾವು ಇಲ್ಲಿ ನೋಡ್ಬೇಕು, ಉದ್ದೇಶ ಏನಿದೆ? ಮುಕ್ತಿ ಪಡೆಯೋದು. ಅದು ಮುಂದಿನ ಅಧ್ಯಾಯದಲ್ಲಿ ನಾವು ಇನ್ನೂ ಹೆಚ್ಚು ಸ್ಪಷ್ಟವಾಗಿ ಚರ್ಚೆ ಮಾಡ್ತೇವೆ. ಸೊ ಆದ್ದರಿಂದ ಸಾಧಿಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂ ಚಯೇ ವಿದು ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸ. ಸೊ ಸಕಾಮ ಭಕ್ತರಲ್ಲಿ ಈ ನಾಲ್ಕನೇ ಸಕಾಮ ಭಕ್ತರನ್ನ ಇಲ್ಲಿ ಭಗವಂತ ತೋರಿಸ್ತಾನೆ. ನಾವು 3 ನೋಡಿದ್ದೇವೆ. ಬ್ರಹ್ಮನ್ ಸಾಕ್ಷಾತ್ಕಾರ ಹೊಂದಿದವರು, ಪರಮಾತ್ಮ ಸಾಕ್ಷಾತ್ಕಾರ ಹೊಂದಿದವರು, ಅಥವಾ ಭಗವತ್ ಸಾಕ್ಷಾತ್ಕಾರ ಹೊಂದಿದವರು. ಆದ್ರೆ ಇಲ್ಲಿ ಇವರು ಭಗವಂತನನ್ನ ಪೂಜಿಸುವುದರಲ್ಲಿ ನಿರತರಾಗಿದ್ದಾರೆ, ಆದ್ರೆ ಐಹಿಕ ಬಂಧನದಿಂದ ಮುಕ್ತರಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಧ್ಯಾನದಲ್ಲಿ ನಿರತರಾಗಿದ್ದಾರೆ. ಇವರು ಕೂಡ ಏನ್ ಅಂತಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರವನ್ನ ಹೊಂತಾರೆ. Here Krishna describes a 4th kind of Sakama devotee, one whose devotion is mixed with the desire for liberation from the cycle of birth and death. His position will be further discussed in the chapter 8. Such a devotee is Brahman and known everything about Adhyatma, self and Jiva and Karma. Those 3 terms will also be explained in the chapter 8, along with 3 more terms mentioned in the next verse. ಈಗ ನಾವು ಸಾಧಿಭೂತ, ಆದಿದೈವ, ಆದಿಯಜ್ಞ ಅಲ್ಲದೆ ಇವ್ರ ಬಗ್ಗೆನೂ ಕೂಡ ನಾವು ಮುಂದೆ ಚರ್ಚೆ ಮಾಡ್ತೇವೆ. ಸೊ ಇವ್ರ ಬಗ್ಗೆ ನಾವು ನೋಡೋಣ. 30ನೇ ಶ್ಲೋಕದ ಒಂದು ಅನುವಾದ ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭು, ನೀವು ಓದಿದ್ದೀಗ ಪ್ರಭು, 1 ನಿಮಿಷ. ಹರೇ ಕೃಷ್ಣ. ಸರಿ ಪ್ರಭು, ನೀವು ಓದಿ, ನೀವು ಅದು ಇದು ಭಗವದ್ಗೀತೆಯಲ್ಲಿ ಇರೋದಾ ಅಥವಾ ನಿಮ್ ನೋಟ್ಸ್ ಪ್ರಭು? ಅದು ಇದೇನಂತಂದ್ರೆ ದಿಸ್ ಈಸ್ ಭೂರಿಜನ್ ಪ್ರಭು ಅವ್ರದ್ದು ದ ಸರೆಂಡರ್ ಅಂಟು ಮೀ. ದಿಸ್ ಇಸ್ ಭಕ್ತಿಶಾಸ್ತ್ರಿ ಟೆಕ್ಸ್ಟ್. ಅದನ್ನ ಓವರ್ ವ್ಯೂ ಆಫ್ ಭಗವದ್ಗೀತಾ ಇದನ್ನ ಕ್ಲಾಸ್ ನಲ್ಲಿ ಕೊಟ್ಟಿದ್ದು. ಹೌದಾ? ನೋಡ್ತಾ ಇದ್ದೀರಲ್ಲ, ಕಾಣಿಸ್ತಾ ಇದೆನಾ? ಕಾಣಿಸ್ತಾ ಇದೆ ಪ್ರಭು. ಅದು ಎಲ್ಲಿ ಸಿಗುತ್ತೆ ಪ್ರಭು? ಇದು ವೃಂದಾವನದಲ್ಲಿ ಸಿಗ್ತದೆ ಎಲ್ಲಾ ಕಡೆ. ಅಂತಂದ್ರೆ ಎಲ್ಲಿ ಭಕ್ತಿಶಾಸ್ತ್ರ ಇದು ಮಾಡ್ತಾ ಇದ್ದಾರೆ, ಬಟ್ ಐ ಹ್ಯಾವ್ ಟೇಕನ್ ಇನ್ ವೃಂದಾವನ್. ಇಟ್ ಈಸ್ ಅವೈಲೇಬಲ್ ವಿಧೇದು ವೃಂದಾವನ್ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಎಜುಕೇಶನ್. ಓಹೋ, ಮಾಯಾಪುರಲ್ಲಿ ಸಿಗುತ್ತಾ ಇದು? ಮಾಯಾಪುರಲ್ಲಿ ಸಿಗುತ್ತಾ ಇದು? ಮಾಯಾಪುರ ಸಿಗತ್ತೆ. ಭುರಿಜನ್ ಪ್ರಭು ಅವ್ರದ್ದು ಎಲ್ಲಾ ಕಡೆ ಸಿಗತ್ತೆ. ಯಾಕಂತಂದ್ರೆ ಇದನ್ನೇ ಎಲ್ರು ಭಕ್ತಿಶಾಸ್ತ್ರಿಗೆ ಒಂದು ಅಥವಾ ಗೈಡ್ ಆಗಿ ತೆಗೆದುಕೊಳ್ತಾರೆ. ಬಟ್ ನಮಗೂ ಎಲ್ಲ ನೀಡಿದೆ ಅಲ್ವಾ ಪ್ರಭು ಬುಕ್? ಇದು ಎಲ್ಲರೂ ತಗೊಳ್ಬೇಕು, ಯಾಕಂದ್ರೆ ನಿಮ್ಗೂ ಕೂಡ ಮುಂದೆ ರೆಫರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನ ನಾನು ಬೇಕಾದ್ರೆ ಒಂದ್ಸರಿ ಇದನ್ನ ಹಾಕಿ ಕಳಿಸ್ತೇನೆ. ಒಟ್ಟಿಗೆ ಆರ್ಡರ್ ಮಾಡಂತ್ರಿ ಪ್ರಭು, ನಮಗೆಲ್ಲ ಕನ್ನಡದಲ್ಲಿ ಇದೆಯಾ? ಇದು ಒಂದ್ ಸ್ವಲ್ಪ ಇಂಗ್ಲಿಷ್ ನಲ್ಲಿ ಇದೆ, ಕನ್ನಡದಲ್ಲಿ ಯಾರು ಮಾಡಿಲ್ಲ ಇದನ್ನ. ಮೇ ಬಿ ನೀವು ನೋಟ್ಸ್ ಗಳನ್ನ ತೆಗೆದುಕೊಂಡು, ಆಫ್ಕೋರ್ಸ್ ಆಲ್ಮೋಸ್ಟ್ ಬಲದೇವ್ ವಿದ್ಯಾಭೂಷಣ್ ಅವ್ರದ್ದು ಇಲ್ಲ ಪ್ರಭುಪಾದರು ಆ ಒಂದು ನೋಟ್ಸ್ ಇಂದ ಇದರಲ್ಲಿ ಪರ್ಪಟ್ ನಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಇದನ್ನ ಇನ್ನೂ ಸರಳವಾಗಿ ಹೇಗೆ ತಿಳ್ಕೊಳ್ಬೇಕು ಅಂತ ಭೂರಿಜನ್ ಪ್ರಭು ಆಲ್ಮೋಸ್ಟ್ 25 years ಭಗವದ್ಗೀತಾ.
ಶಿಲಾ ಚೆನ್ನಾಗಿದೆ. ಪ್ರಭುಪಾದರು ಅವ್ರಿಗೆ ಇದೇ ಜವಾಬ್ದಾರಿಯನ್ನ ಕೊಟ್ಟು ನೀವು ಈ ಎಕ್ಸಾಂಪಲ್ ಜವಾಬ್ದಾರಿ ನೀನು ಭಗವದ್ಗೀತೆ ಓದಿ ಹರೇ ಕೃಷ್ಣ ಪ್ರಭುಜಿ. ಅಮೆಝಾನ್ ಎಲ್ಲರಿಗೂ ಅಲ್ಲಿ ನಾವು ಬೇಕಾದ್ರೆ ನಾನ್ ಬೃಂದಾವನಕ್ಕೆ ಹೋದ್ರೆ ಅಥವಾ ಯಾರು ಪ್ರಭುಜಿ ಅಮೆಝಾನ್ ಅಲ್ಲಿ ಅಮೆಜಾನ್ ಅಲ್ಲಿ ಅವೈಲೇಬಲ್ ಇದೆನಾ? ಇದೆ ಪ್ರಭುಜಿ. ಈಗ ಅವರು ಲಿಂಕ್ ಕಳಿಸ್ತೇನೆ ಮಾತಾಜಿ ಅವರು ಹೇಳ್ತಾರೆ ಯಾರಿಗೆ ಬೇಕು ಎಲ್ಲರಿಗೂ ಪರ್ಚೇಸ್ ಮಾಡ್ಬಿಡಿ ಮಾತಾಜಿ, ಎಲ್ಲರೂ ಸೇರಿ ಯಾರು ಬೇಕು ಹರೇ ಮಾಡ್ಬಿಡಿ. ಎಲ್ಲರಿಗೂ ಸೇರಿ ಬಲ್ಕ್ ನೀವು ಪರ್ಚೇಸ್. ಎಸ್ ಪ್ರಭುಜಿ. ಜೈ ಜೈ. ಸೊ ಕೊನೆ ಶ್ಲೋಕ ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನನ್ನ ಪ್ರಭುಜಿ 2ನೇ ಪ್ಯಾರಾಗ್ರಾಫ್ ಭಾವಾರ್ಥ ಓದ್ತೀವಿ ಸರ್. 2ನೇ ಪ್ಯಾರಾಗ್ರಾಫ್ ಪ್ರಭುಜಿ. ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಪಡೆಯಲು ಹೇಗೆ ಸಾಧ್ಯ ಎನ್ನುವುದು ಈ 7ನೇ ಅಧ್ಯಾಯದಲ್ಲಿ ನಿರ್ದಿಷ್ಟವಾಗಿ ವಿವರಿಸಿದೆ. ಕೃಷ್ಣ ಪ್ರಜ್ಞೆಯ ಪ್ರಾರಂಭವೆಂದರೆ ಕೃಷ್ಣ ಪ್ರಜ್ಞೆ ಇರುವವರ ಸಹವಾಸ. ಇಂತಹ ಸಹವಾಸವು ಆಧ್ಯಾತ್ಮಿಕವಾದದ್ದು ಮತ್ತು ಮನುಷ್ಯನಿಗೆ ಪರಮಪ್ರಭುವಿನೊಡನೆ ನೇರ ಸಂಪರ್ಕವನ್ನು ಕಲ್ಪಿಸುತ್ತದೆ. ಅವನ ಕೃಪೆಯಿಂದ ಮನುಷ್ಯನಿಗೆ ಕೃಷ್ಣನು ದೇವೋತ್ತಮ ಪರಮಪುರುಷನೆಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇದೇ ಕಾಲದಲ್ಲಿ ಮನುಷ್ಯನಿಗೆ ಜೀವಿಯ ಸಹಜ ಸ್ವರೂಪವು ಮತ್ತು ಜೀವಿಯು ಕೃಷ್ಣನನ್ನು ಹೇಗೆ ಮರೆತು ಬಿಡುತ್ತಾನೆ ಮತ್ತು ಐಹಿಕ ಚಟುವಟಿಕೆಗಳಲ್ಲಿ ತನ್ಮಯನಾಗಿ ಬಿಡುತ್ತಾನೆ ಎನ್ನುವುದು ನಿಜವಾಗಿ ಅರ್ಥವಾಗುತ್ತದೆ. ಸತ್ಸಾವಾಸದಲ್ಲಿ ಕ್ರಮೇಣ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಜೀವಿಯು ಕೃಷ್ಣನನ್ನು ಮರೆತಿದ್ದರಿಂದ ತಾನು ಭೌತಿಕ ಪ್ರಕೃತಿಯ ನಿಯಮಗಳಿಂದ ಬದ್ಧನಾಗದೆ ಬಂಧಿತನಾದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಈ ಮನುಷ್ಯ ರೂಪದ ಜನ್ಮವು ಕೃಷ್ಣ ಪ್ರಜ್ಞೆಯನ್ನು ಮತ್ತೆ ಪಡೆಯಲು ಲಭಿಸಿದ ಒಂದು ಅವಕಾಶ. ಪರಮಪ್ರಭುವಿನ ಅವ್ಯಾಜ್ಯ ಕರುಣೆಯನ್ನು ಪಡೆದುಕೊಳ್ಳಲು ಇದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಎಂದು ಜೀವಿಯು ಅರ್ಥ ಮಾಡಿಕೊಳ್ಳಬಲ್ಲ. ಹರೇ ಕೃಷ್ಣ. ಎಸ್. ಸೊ ದ ಹೋಲ್ ಜಿಸ್ಟ್ ಏನಿದೆ 29ನೇ ಶ್ಲೋಕಗಳವರೆಗೆ ನಾವೇನ್ ತಿಳ್ಕೊಂಡಿದ್ದೀವಿ, ಉದ್ದೇಶ ಏನು? ನಾವು ಈ ಮನುಷ್ಯ ಜನ್ಮದ ಸದುಪಯೋಗವನ್ನು ಪಡೆದುಕೊಂಡು ಕೃಷ್ಣ ಪ್ರಜ್ಞೆಗೆ ಆರೋಹಣಗೊಳ್ಳಬೇಕು. ಅದು ಹೇಗೆ ಮಾಡಬೇಕು ಅಂತ ಅನ್ನೋದನ್ನ ನಾವು ಇವಾಗ ನೋಡಿದೀವಿ. 1ರಿಂದ 7ನೇ ಶ್ಲೋಕ ಏನಿದೆ, ಹೇಗೆ ಭಗವಂತ ಏನಿದ್ದಾನೆ ಎಲ್ಲದರ ನಿಯಂತ್ರಕನಾಗಿದ್ದಾನೆ. ಜೀವಿಗಳು ಅವನ ನಿಯಂತ್ರಣದಲ್ಲಿದ್ದಾರೆ. ಅನಂತರ 8ರಿಂದ 12 ಶ್ಲೋಕಗಳಲ್ಲಿ ನಾವು ನೋಡಿದೀವಿ, ಪರಾ ಪ್ರಕೃತಿ ನಾವೆಲ್ಲ ಜೀವಿಗಳು, ಅಪರಾ ಪ್ರಕೃತಿ ಎಲ್ಲ ಈ ಭೌತಿಕ ಸೃಷ್ಟಿ, ಇದೆಲ್ಲವನ್ನ ಹೇಗೆ ಭಗವಂತ ನಿಯಂತ್ರಣ ಮಾಡ್ತಾ ಇದ್ದಾನೆ. ಸೊ ಅದಾದ ನಂತರ ನಾವು ನೋಡಿದೇವಿ ಈ ಅಲ್ಪ ಜ್ಞಾನದಲ್ಲಿದ್ದವರು ಹೇಗೆ ದೇವತೆಗಳಿಗೆ ಶರಣಾಗ್ತಾರೆ, ಭಗವಂತನಿಗೆ ಶರಣಾಗತರಾಗೋರು 4 ಜನ ಏನಿದ್ದಾರೆ ಪುಣ್ಯವಂತರು ಭಗವಂತನಿಗೆ ಶರಣಾಗತರಾಗ್ತಾರೆ. ಯಾರು ದುಷ್ಕೃತಿನರು ಅವರು ಶರಣಾಗತರಾಗೋದಿಲ್ಲ. ಮಾಯೆ ಹೇಗೆ ಎಲ್ಲರನ್ನು ನಿಯಂತ್ರಣ ಮಾಡ್ತಾಳೆ, ಅದಕ್ಕಿರೋ ಒಂದೇ ದಾರಿ ಏನು ಅಂತಂದ್ರೆ ಶರಣಾಗತಿ. ಸೊ ಹಾಗಾದ್ರೆ ಜನ ಯಾಕೆ ಶರಣಾಗತರಾಗುತ್ತಿಲ್ಲ? ನಾವು ಇಲ್ಲಿ ಬೇರೆ ಬೇರೆ ದೇವತೆಗಳನ್ನ ಪೂಜೆ ಮಾಡುವಂತವ್ರು ಮಿಶ್ರ ತಮ್ಮ ಇಚ್ಛೆ ತಮ್ಮ ದ್ವೇಷಗಳಿಂದ ಭ್ರಮಿತರಾಗಿ ದೇವತೆಗಳ ಆಸರೆಯನ್ನ ತೆಗೆದುಕೊಳ್ಳುವವರು. ಸೊ ಹೀಗೆ ಯಾವಾಗ ನಾವು ಇದನ್ನ ತಿಳ್ಕೊಳ್ತೇವೆ, ನಾವು ಎಲ್ಲ ಪಾಪಗಳಿಂದ ಮುಕ್ತರಾಗಬೇಕು ಅಂತಂದ್ರೆ ಭಗವಂತನ ಬಗ್ಗೆ ನಾವು ಜ್ಞಾನವನ್ನ ಪಡೆದುಕೊಳ್ಬೇಕು. ಇದರಿಂದ ನಮಗೆ ದೃಢ ಸಂಕಲ್ಪ ಬರ್ತದೆ, ನಾವು ಭಗವಂತನಿಗೆ ಸೇವೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತೇವೆ. ಕೃಷ್ಣನನ್ನು ಮರೆತದ್ದರಿಂದ ತಾನು ಭೌತಿಕ ಪ್ರಕೃತಿಯ ನಿಯಮಗಳಿಂದ ಬಂಧಿತನಾದೆ ಎನ್ನುವುದನ್ನು ಅವನು ಅರ್ಥ ಮಾಡಿಕೊಳ್ಳುತ್ತಾನೆ. ಬರೀ ಹೇಳಿದ್ರೆ ಅಲ್ಲ, ಇದು ಒಳಗಡೆಯಿಂದ ಅವನಿಗೆ ಕನ್ವಿನ್ಸ್ ಆಗ್ಬೇಕು. ಈ ಮನುಷ್ಯ ರೂಪದ ಜನ್ಮವು ಕೃಷ್ಣ ಪ್ರಜ್ಞೆಯನ್ನು ಮತ್ತೆ ಪಡೆಯಲು ಲಭಿಸಿದ ಒಂದು ಅವಕಾಶ.
ಚಾನ್ಸ್ ಸಿಕ್ಕಿದೆ. ಯಾವತ್ತು ಈ ಶರೀರ ನಾನು ಬಿಡ್ತೀನೋ ಗೊತ್ತಿಲ್ಲ. ಯಾವಾಗ ಇದರ ಅವಕಾಶ ಸಿಕ್ಕಿದೆನೋ ನಾನು ಒಂದು ಕ್ಷಣನೂ ಕೂಡ ವೇಸ್ಟ್ ಮಾಡಬಾರ್ದು. ಅವ್ಯರ್ಥ ಕಾಲತ್ವಂ, ಡೋಂಟ್ ವೇಸ್ಟ್ ಟೈಮ್. ಪರಮ ಪ್ರಭುವಿನ ಅವ್ಯಾಜ ಕರುಣೆಯನ್ನು ಪಡೆದುಕೊಳ್ಳಲು ಇದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಎಂದು ಜೀವಿಯು ಅರ್ಥ ಮಾಡಿಕೊಳ್ಳಬಲ್ಲ. ಇದು ಈ 7ನೇ ಅಧ್ಯಾಯದ ಸಾರ ಸರ್ವಸ್ವ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಇನ್ನೂ ಇಂಪಾರ್ಟೆಂಟ್ ಇದೆ. ಅದನ್ನ ಓದಿ ಆಮೇಲೆ ಫಸ್ಟ್ ಪ್ಯಾರಾಗ್ರಾಫ್ ಓದೋಣ, ಅವಾಗ ಎಲ್ಲವೂ ಕ್ಲಿಯರ್ ಆಗ್ತದೆ. ಸೊ ಯಾರಾದ್ರೂ ಓದ್ತೀರಾ? ಕಷ್ಟದಲ್ಲಿರುವ ಮನುಷ್ಯ. ಹರೇ ಕೃಷ್ಣ. ಓದ್ಲಾ ಪ್ರಭುಜಿ? ಓದಿ ಮತ್ತೆ. ಹರೇ ಕೃಷ್ಣ. ಕಷ್ಟದಲ್ಲಿರುವ ಮನುಷ್ಯ, ಕುತೂಹಲಿಯಾದ ಮನುಷ್ಯ, ಪ್ರಾಪಂಚಿಕ ಅಗತ್ಯಗಳನ್ನು ಹೊಂದಿಲ್ಲದ ಮನುಷ್ಯ, ಬ್ರಹ್ಮನ ಜ್ಞಾನ, ಪರಮಾತ್ಮನ ಜ್ಞಾನ, ಹುಟ್ಟು, ಸಾವು, ರೋಗಗಳಿಂದ ಮುಕ್ತಿ ಮತ್ತು ಪರಮಪ್ರಭುವಿನ ಪೂಜೆ, ಈ ಎಲ್ಲಾ ವಿಷಯಗಳನ್ನು ಈ ಅಧ್ಯಾಯದಲ್ಲಿ ಚರ್ಚೆ ಮಾಡಿದೆ. ಆದರೂ ಕೃಷ್ಣ ಪ್ರಜ್ಞೆಯಲ್ಲಿ ವಾಸ್ತವವಾಗಿ ಮೇಲೇರಿದವನಿಗೆ ಈ ಭಿನ್ನ ಭಿನ್ನ ಪ್ರಕ್ರಿಯೆಗಳಲ್ಲಿ ಆಸಕ್ತಿ ಇರುವುದಿಲ್ಲ. ಆತನು ನೇರವಾಗಿ ಕೃಷ್ಣ ಪ್ರಜ್ಞೆಯ ಕರ್ಮಗಳಲ್ಲಿ ತೊಡಗುತ್ತಾನೆ. ಹೀಗೆ ಮಾಡಿ ಶ್ರೀಕೃಷ್ಣನ ನಿತ್ಯ ಸೇವಕನೆನ್ನುವ ತನ್ನ ಸಹಜ ಸ್ವರೂಪವನ್ನು ವಾಸ್ತವವಾಗಿ ಪಡೆಯುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಆತನು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಪರಮಪ್ರಭುವಿನ ಶ್ರವಣ ಮತ್ತು ಕೀರ್ತನೆಯಲ್ಲಿ ಆನಂದ ಪಡುತ್ತಾನೆ. ಹೀಗೆ ಮಾಡುವುದರಿಂದ ತನ್ನ ಎಲ್ಲಾ ಇಷ್ಟಾರ್ಥಗಳು ಕೈಗೂಡುತ್ತವೆ ಎಂದು ಆತನಿಗೆ ದೃಢ ವಿಶ್ವಾಸ. ಈ ದೃಢ ಶ್ರದ್ಧೆಗೆ ದೃಢ ವ್ರತ ಎಂದು ಹೆಸರು. ಇದು ಭಕ್ತಿಯೋಗ ಅಥವಾ ಅಲೌಕಿಕ ಪ್ರೀತಿಯುತ ಸೇವೆಯ ಪ್ರಾರಂಭ. ಇದೇ ಎಲ್ಲಾ ಶಾಸ್ತ್ರಗಳ ತೀರ್ಮಾನ. ಭಗವದ್ಗೀತೆಯ ಈ 7ನೆಯ ಅಧ್ಯಾಯವು ಈ ದೃಢ ನಂಬಿಕೆಯ ಸಾರ. ಹರೇ ಕೃಷ್ಣ. ಎಸ್. ಸೊ ಆ ದೃಢ ನಂಬಿಕೆ ನಮ್ಮಲ್ಲಿ ಬರಬೇಕು ಅಂತಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಬೇಕು. ನಾವು ಎಷ್ಟು ಭಾಗ್ಯವಂತರು ಅಂತಂದ್ರೆ ಶ್ರೀಲಾ ಪ್ರಭುಪಾದರು ಎಲ್ಲವನ್ನ ರೆಡಿ ಮಾಡಿಟ್ಟಿದ್ದಾರೆ, ನಾವು ಬರೀ ತೆಗೆದುಕೊಳ್ಬೇಕಷ್ಟೇ. ಸೊ ಇದೆಲ್ಲವೂ ಬೇರೆ ಬೇರೆ ಹೇಳಿದ್ರಲ್ಲ, ಕಷ್ಟದಲ್ಲಿರುವ ಮನುಷ್ಯ, ಕುತೂಹಲಿಯಾದ ಮನುಷ್ಯ, ಪ್ರಾಪಂಚಿಕ ಅಗತ್ಯಗಳನ್ನು ಹೊಂದಿಲ್ಲದ ಮನುಷ್ಯ, ಬ್ರಹ್ಮನ್ ಜ್ಞಾನ, ಪರಮಾತ್ಮ ಜ್ಞಾನ, ಹುಟ್ಟು ಸಾವು ರೋಗಗಳಿಂದ ಮುಕ್ತಿ ಮತ್ತು ಪರಮ ಪ್ರಭುವಿನ ಪೂಜೆ, ಇವೆಲ್ಲವನ್ನ ನಾವು ಈ ಅಧ್ಯಾಯದಲ್ಲಿ ಚರ್ಚೆ ಮಾಡಿದ್ದೇವೆ. ಇವೆಲ್ಲವನ್ನ ತಿಳ್ಕೊಂಡು ಒಬ್ಬ ವ್ಯಕ್ತಿ ಇಲ್ಲ ನಾನು ಕೃಷ್ಣ ಭಕ್ತಿಯನ್ನ ಮಾಡ್ಬೇಕು ಅಂತಂದು ಅವನು ಭಗವಂತನ ಸೇವೆಯನ್ನ ನೇರವಾಗಿ ತೊಡಗಿದ್ದು ಆ ಅವಕಾಶವನ್ನ ಇಸ್ಕಾನ್ ಮಾಡಿಕೊಟ್ಟಿದ್ದೆ. ಆಗ ಅವನು ಭಗವಂತನ ಕೃಪೆಯನ್ನ ಪಡೆದು, ಅವ್ಯಾಜ ಕೃಪೆಯನ್ನ ಪಡೆದು ದೃಢ ಸಂಕಲ್ಪವನ್ನ ಹೊಂದಬಲ್ಲ. ಸೊ ಇದು ಎಷ್ಟೋ ಜನ್ಮಗಳಲ್ಲಿ ಬೌನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಎಷ್ಟೋ ಎಲ್ಲಾ ಪ್ರಯತ್ನಗಳು ನೋಡಿದ್ರಲ್ಲ, ಕಷ್ಟದಲ್ಲಿರೋರು, ಮುಕ್ತಿ ಸಾಧಿಸೋದಕ್ಕೆ ಬಯಸೋರು, ಬೇರೆ ಬೇರೆ ಧ್ಯಾನ ಅದು ಇದು ತೊಡಗಿ ಕೊನೆಗೆ ಅವ್ರು ಇಲ್ಲಿಗೆ ಬರ್ತಾರೆ. ನಾವು ಎಷ್ಟೋ ಪ್ರಯತ್ನ ಮಾಡಿರ್ಬೋದು, ಅದರಲ್ಲಿ ಎಷ್ಟೊಂದು ಯಶಸ್ವಿಯಾಗಿದ್ದೀವೋ ಗೊತ್ತಿಲ್ಲ, ಆದ್ರೆ ಇವಾಗ ನಮ್ಗೆ ಈ ಅವಕಾಶ ಸಿಕ್ಕಿದೆ. ಇದನ್ನ ನಾವು ಬಿಡಬಾರ್ದು. ಯಾವಾಗ ನಾವು ಇದರ ಆಳವನ್ನ ಅರ್ಥ ಮಾಡ್ಕೊಳ್ತೇವೆ, ದೃಢ ಸಂಕಲ್ಪರಾಗಿ ಮುಂದೆ ಹೋಗ್ತೇವೆ. ದ ಗೋಲ್ಡನ್ ಅಪಾರ್ಚುನಿಟಿ, ಜಾಕ್ ಪಾಟ್. ವಿ ಶುಡ್ ನಾಟ್ ಮಿಸ್ ಇಟ್. ಸೊ ಆದ್ದರಿಂದ 7ನೇ ಅಧ್ಯಾಯ ಇಲ್ಲಿಗೆ ಕೊನೆಗೊಳ್ತದೆ. ಆದ್ರೆ 8ನೇ ಅಧ್ಯಾಯದ ಪ್ರಾರಂಭ ಏನಿದೆ, ಈ ಒಂದು ಶ್ಲೋಕದ ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ನೋಡೋದ್ರಿದೆ. ಏನ್ ಹೇಳ್ತಾರೆ? ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು, ಪರಮ ಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ಆದಿಭೂತ. ಇದೇನ್ ಸೃಷ್ಟಿ ಮಾಡಿದಾನೋ, ಯಾರು ಮಾಡಿದ್ದಾರೆ, ಯಾರಿಂದ ಬಂತು? ಪ್ರಭುಜಿಯವರು ಆಗ್ಲಿ ಹೇಳಿದ್ರು, ಭಗವಂತನಿಂದ ಬಂತು. ಭಗವಂತನ ಶಕ್ತಿ ಇದೆಲ್ಲ. ಅಭಿವ್ಯಕ್ತಿಯ ದೇವತೆಗಳ ಇದೆಲ್ಲವನ್ನ ನೋಡೋರು ಯಾರು? ದೇವತೆಗಳು. ಅವರೆಲ್ಲರೂ ಎಲ್ಲಿಂದ ಬಂದ್ರು? ಭಗವಂತನಿಂದ ಬಂದ್ರು. ಯಜ್ಞ ರೀತಿಗಳ ಆದಿದೇವ, ಆದಿಭೂತ, ಆಧ್ಯಾತ್ಮಿಕ. ಅಧಿಯಜ್ಞ ಭಗವಂತ, ಅಧಿಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವನು ದೇವೋತ್ತಮ ಪರಮ ಪುರುಷನಾದ ನನ್ನನ್ನು
ಮರಣ ಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. ಈ ಒಂದು ಸೆಂಟೆನ್ಸ್ ಏನಿದೆ 8ನೇ ಅಧ್ಯಾಯದ ಜೀವಾಳ ಆಗಿದೆ. ಹೇಗೆ ಒಬ್ಬ ವ್ಯಕ್ತಿ ಭಗವಂತ ಆದಿಭೂತ, ಆದಿದೈವ, ಆದಿಯಜ್ಞ ಅಂತ ತಿಳ್ಕೊಂಡು ಅವನ ಸೇವೆಯಲ್ಲಿ ಅಥವಾ ಅವನಲ್ಲಿ ತನ್ನ ಧ್ಯಾನವನ್ನ ಇಡ್ತಾನೆ, ಆ ವ್ಯಕ್ತಿ ಅತ್ಯಂತ ಕಠಿಣ ಮರಣದ ಸಮಯದಲ್ಲೂ ಕೂಡ, ಮರಣದ ಸಮಯದಲ್ಲಿ ನಮ್ಗೆಲ್ಲ ಗೊತ್ತಿದೆ 40,000 ಸ್ಕಾರ್ಪಿಯನ್ಸ್ ಬೈಟಿಂಗ್ ಅಟ್ ಎ ಟೈಮ್, ಹೌ ಮಚ್ ಪೇನ್. ನನಗೆ ಅನುಭವ ಇದೆ. ನನಗೆ ಒಂದ್ಸಾರಿ ರಾಜಸ್ಥಾನದಲ್ಲಿ ಒಂದು ಬ್ಲ್ಯಾಕ್ ಚೇಳು ಕಚ್ಚಿತ್ತು. ಆ ಪೂರ್ಣ ನನ್ನ ಕಾಲು, ರೈಟ್ ಕಾಲು ನಂಗೆ ನೆನಪಿದೆ, ಆ ರೈಟ್ ಕಾಲ್ ಪೂರ್ಣ ಕಟ್ಟಿಗೆ ತರ ಆಗ್ಬಿಟ್ಟಿತ್ತು. ಇಟ್ ಹ್ಯಾಸ್ ಬಿಕಮ್ ವುಡ್. ಟಚ್ ಮಾಡಿದ್ರೆ ಡಾಕ್ಟರ್ ಟಚ್ ಮಾಡಿ ಹೊಡಿತಾ ಇದ್ರು, ಹೀಗೆ ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಐ ವಾಸ್ ಇನ್ ದ ಹಾಸ್ಪಿಟಲ್. ಅದು ವಿಷ ಇಷ್ಟು ಏರ್ಬಿಟ್ಟಿತ್ತು ಅಂತಂದ್ರೆ ಅಲ್ಲೇ ಪಕ್ಕದಲ್ಲೇ ಇತ್ತು. ನಾವು ಇಮಿಡಿಯೇಟ್ಲಿ ನನ್ನನ್ನ ತೆಗೆದುಕೊಂಡು ಹೋದ್ರು. ಬಟ್ ಇಟ್ ವಾಸ್ ಸೋ ಪಾಯ್ಸನಸ್. ಒಂದು ಸ್ಕಾರ್ಪಿಯನ್ ಕಚ್ಚಿದ್ರೆ ಆಲ್ಮೋಸ್ಟ್ 6 to 8 hours ಐ ವಾಸ್ ಅನ್ಕಾನ್ಶಿಯಸ್ ಆ ದ್ಯಾಟ್ ಪಾರ್ಟ್. ಸೊ ಆಮೇಲೆ ಇಟ್ ಇಸ್ ಬರ್ನಿಂಗ್ ಸೆನ್ಸೇಷನ್. ಸೊ ವಿ ಹ್ಯಾವ್ ಟು ಜಸ್ಟ್ ಥಿಂಕ್ ಹೌ ಡಿಫಿಕಲ್ಟ್ ಇಟ್ ಈಸ್. His Holiness Radha Govind Maharaj ಹೇಳ್ತಾರೆ, you will be just pushed out from the body. You cannot resist. ನೀವು ಅದನ್ನ ಆ ಪೇನ್ ಅನ್ನ ತಾಳ್ಕೊಳಿಕ್ ಆಗೋದೇ ಇಲ್ಲ. ಜಸ್ಟ್ ಎಲ್ಲ ಈಗ ಮನೆಗೆ ಬೆಂಕಿ ಇದೆ, ಬಿಟ್ಬಿಡು ಇದನ್ನ ಅಂತ ಓಡ್ ಹೋಗ್ಬಿಡ್ತಿರೋ ಇನ್ ದ್ಯಾಟ್ ವೇ. ಸೊ ಅಂಥ ಸಮಯದಲ್ಲಿ ರಾಜ ಕುಲಶೇಖರ ಹೇಳ್ತಾರಲ್ಲ, ಕಂಠಾವರೋಧನ ವಿಧೌ. ಅಂಥ ಸಂದರ್ಭದಲ್ಲಿ ಭಗವಂತ ನಿನ್ನನ್ನ ನೆನಪು ಮಾಡ್ಕೊಳಕ್ ಆಗ್ತದೋ ಇಲ್ವೋ, ದಯವಿಟ್ಟು ಇವಾಗಲೇ ನನ್ನನ್ನ ಕರೆದುಕೊಂಡು ಹೋಗ್ಬಿಡು. ಆದ್ರೆ ಇಲ್ಲಿ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಂಥ ಸಮಯದಲ್ಲೂ ಕೂಡ ಭಕ್ತನಾದವನಿಗೆ ನಾನು ನೆನಪು ಮಾಡ್ಕೊಡ್ತೇನೆ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, 8th ಚಾಪ್ಟರ್. ಸೊ ಫಸ್ಟ್ ಪ್ಯಾರಾಗ್ರಾಫ್ ಅನ್ನ ಒಂದ್ ಸ್ವಲ್ಪ ಓದ್ಬಿಡಿ, ಭಾವಾರ್ಥದ್ದು. ಹರೇ ಕೃಷ್ಣ ಪ್ರಭುಜಿ, ಓದ್ತೀನಿ. ಓದಿ ಮಾತಾಡಿ. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮವನ್ನು ಮಾಡುವವರು ದೇವೋತ್ತಮ ಪರಮ ಪುರುಷನ ಸಂಪೂರ್ಣ ಅರಿವಿನ ಮಾರ್ಗವನ್ನು ಯಾವಾಗಲೂ ಬಿಡುವುದಿಲ್ಲ. ಕೃಷ್ಣ ಪ್ರಜ್ಞೆಯ ದಿವ್ಯ ಸಹವಾಸದಲ್ಲಿರುವ ಮನುಷ್ಯನು ಪರಮ ಪ್ರಭುವು ಹೇಗೆ ಐಹಿಕ ಅಭಿವ್ಯಕ್ತಿಯನ್ನು ಮತ್ತು ದೇವತೆಗಳನ್ನು ಆಳುವ ತತ್ವ ಎನ್ನುವುದನ್ನು ತಿಳಿಯಬಲ್ಲ. ಇಂತಹ ದಿವ್ಯ ಸಹವಾಸದಿಂದ ಮನುಷ್ಯನು ಕ್ರಮೇಣ ದೇವೋತ್ತಮ ಪರಮ ಪುರುಷನ ವಿಷಯವನ್ನು ಮನಗಾಣುತ್ತಾನೆ. ಮರಣಕಾಲದಲ್ಲಿ ಕೃಷ್ಣ ಪ್ರಜ್ಞೆ ಇರುವ ಇಂತಹ ಮನುಷ್ಯನು ಕೃಷ್ಣನನ್ನು ಮರೆಯಲು ಸಾಧ್ಯವೇ ಇಲ್ಲ. ಸಹಜವಾಗಿ ಆತನು ಪರಮ ಪ್ರಭುವಿನ ಲೋಕವಾದ ಗೋಲೋಕ ವೃಂದಾವನಕ್ಕೆ ಏರಿಸಲ್ಪಡುತ್ತಾನೆ. ಹರೇ ಕೃಷ್ಣ. ಆದ್ದರಿಂದ ಈ ಕೃಷ್ಣ ಪ್ರಾಪ್ತಿ, ಭಗವತ್ ಪ್ರಾಪ್ತಿ ಹೇಗೆ ಆಗ್ತದಂತಂದ್ರೆ, ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮವನ್ನ ಮಾಡ್ತಾನೆ, ತನ್ನ ಎಲ್ಲಾ ಕಾರ್ಯಗಳು ಹೊರಗಿನ ಜನರಂತೆನೆ ಕರ್ಮಿಗಳಂತೆನೆ ಕಾರ್ಯ ಮಾಡ್ತಾನೆ. ಆದ್ರೆ ಇವನ ಕಾನ್ಸಿಯಸ್ನೆಸ್ ಬೇರೆ ಆಗಿರ್ತದೆ. ಇವನ್ ಮಾಡ್ತಾ ಇರೋದೆಲ್ಲವೂ ಕೃಷ್ಣ ಪ್ರಸನ್ನ ಆಗ್ಲಿ ಅಂತ ಮಾಡ್ತಾನೆ. ಯಾವಾಗ ಅವನು ಹಾಗೆ ಮಾಡ್ತಾನೆ, ಅವನಿಗೆ ಇಂಥ ಒಂದು ಆನಂದ ಒಳಗಡೆಯಿಂದ ಸಿಗ್ತಾ ಇರ್ತದೆ. ಅವನು ಎಂದಿಗೂ ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡೋದನ್ನ ಬಿಡೋದೇ ಇಲ್ಲ. ಯಾಕಂದ್ರೆ ಹಿ ಗೆಟ್ ಸೋ ಮಚ್ ನೆಕ್ಟರ್ ಇನ್ಸೈಡ್. ಯಾರಿಗೆ ಆ ನೆಕ್ಟರ್ ಸಿಗ್ತಾ ಇಲ್ಲ ಅವ್ರಿಗೆ ನಾನ್ ಟಯರ್ಡು, ನಾನು ಹಾಗೆ, ನಾನು ಹೀಗೆ ಅಂತ ಅಥವಾ ಏನೇನೋ ನೆಪ ಮಾಡಿ ಬಿಟ್ಬಿಡ್ತಾನೆ. ಆದ್ರೆ ಯಾರಿಗೆ ಆ ನೆಕ್ಟರ್ ಸಿಗ್ತದೆ, ಆ ರೆಸಿಪ್ರೊಕೇಶನ್ ಸಿಗ್ತಾ ಇರ್ತದೆ, he will be complete. ನಾವು ನೋಡ್ತೇವೆ ಪರೀಕ್ಷಿತ್ ಮಹಾರಾಜ, he is fasting till death 7 days without water. ಯಾರು ಅವರನ್ನ ಎತ್ತಿ ತಂದು ಗಂಗಾ ನದಿಯ ದಂಡೆ ಮೇಲೆ 7 ಹಗಲು 7 ರಾತ್ರಿ ನೀರು ಊಟ ಇಲ್ಲದೆ, ಆಹಾರ ನಿದ್ರೆ ಮತ್ತು ನೀರು ಇಲ್ಲದೆ ಆ ಭಾಗವತ ಕಥೆಯನ್ನ ಕೇಳುವ ಸಾಮರ್ಥ್ಯವನ್ನ ಕೊಟ್ಟರು.
ಇದು ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಅಂತಹ ಒಂದು ಅಮೃತವನ್ನ ಸವಿತಾ ಇದ್ರು. ಥರ್ಡ್ ಡೇ ಯಾವಾಗ ಓಹೋ ಸಮಯ ಆಗ್ತಾ ಇದೆ. ಥರ್ಡ್ ಡೇ ಯಾವಾಗ ಅವ್ರಿಗೆ ಶುಕಮುನಿಗಳು 9 ಸ್ಕಂದ ಮುಗಿಸಿದ್ರು, 10ನೇ ಸ್ಕಂದಕ್ಕೆ ಬಂದ್ರು. ಆಗ ಇಮಿಡಿಯೇಟ್ಲಿ ಪರೀಕ್ಷಿತ ಮಹಾರಾಜ ಹೇಳ್ತಾರೆ, ಸ್ವಾಮಿಂ ಕೃತಾಸ್ತೋಸ್ಮಿ, ಇದು ಸಾರಿ, ವಯಂ ಧನ್ಯತಮಾಲೋಕೆ, ವಿ ಆರ್ ದ ಮೋಸ್ಟ್ ಫಾರ್ಚುನೇಟ್, ಐ ಆಮ್ ದ ಮೋಸ್ಟ್ ಫಾರ್ಚುನೇಟ್ ಟು ಹಿಯರ್ ಕೃಷ್ಣ ಕಥಾ ಫ್ರಮ್ ಯು, ದಯವಿಟ್ಟು ಹೇಳಿ. ಸೊ ಇದು ಭಗವದ್ ಭಕ್ತರ ಒಂದು ಸ್ಥಿತಿ. ಭಗವದ್ ಭಕ್ತರಿಗೆ ಭಗವಂತನ ಸೇವೆಯಲ್ಲಿ ಕ್ರಮೇಣ ಏನು ಅಂತಂದ್ರೆ ಆ ಒಂದು ಆನಂದ, ಆ ಒಂದು ರೆಸಿಪ್ರೊಕೇಶನ್ ಲಭ್ಯವಾಗ್ತದೆ. ಆದ್ದರಿಂದ ಭಕ್ತಿಯನ್ನ ಎಂದು ಬಿಡುವುದಿಲ್ಲ. ಸೊ ಇದು ಈ ಒಂದು ಭಗವತ್ ಪ್ರಾಪ್ತಿಯ ವಿಷಯವಾಗಿ ನಾವು 8ನೇ ಅಧ್ಯಾಯದಲ್ಲಿ ಅಭ್ಯಾಸ ಮಾಡ್ತೇವೆ. ಸಮಯ ಆಯ್ತು, ನಾ ಪ್ರಶ್ನೆಗೆ ಸ್ವಲ್ಪ ಸಮಯ ಕೊಡ್ಬೇಕಾಗಿತ್ತು, ನಡುವೆ ಚರ್ಚೆ ಮಾಡಿದೀವಿ. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಏನಾದ್ರೂ ಇದ್ರೆ ಮೇ ಬಿ 1 or 2 minutes. ಪಾಪ ಎಲ್ಲರಿಗೂ ಸಮಯ ಹೆಚ್ಚಾಗ್ತದೆ, ಕೇಳ್ಬಹುದು ಇದ್ರೆ. ಹರೇ ಕೃಷ್ಣ ಪ್ರಭು. ಎಸ್ ಪ್ರಭು. ನಾವ್ ಈ ಸಾವಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಚೇಳ್ ಕಟ್ಸ್ಕೊಂಡ್ರೆ ಯಾವ ತರ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ನಾವು ಕೇಳ್ತಿದ್ವಿ ಡಿವೋಟಿಸ್ಗೆ. ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ? ನನಗೆ ಅನುಭವ ಇದೆ. ಬಟ್ ಆ ಸೋಲ್ ಪ್ರಭು ಬಾಡಿಯಿಂದ ಹೊರಗಡೆ ಹೋಗುವಾಗ ಬಾಡಿಗೆ ಅಟ್ಯಾಚ್ ಆಗಿರೋದ್ರಿಂದ ಅಷ್ಟು ಪೇನ್ ಆಗತ್ತ ಪ್ರಭು? ಎಲ್ಲ ಅದು ಬಾಡಿನೇ ಅಷ್ಟು ಪೇನ್ ಕೊಡುತ್ತೆ. So much pain. The soul, it's attached to the body, definitely true. ಆದ್ರೆ ಆ ಸೋಲ್ ಏನ್ ಒಳಗಡೆ ಇದೆಯಲ್ಲ, ಇಟ್ ಈಸ್ ಇನ್ ದ ಪ್ರಾಣ, and it is so much disturbing situation. It has to get out from it. I don't want this body. ಇವಾಗ ಮಳೆ ಅಥವಾ ಬೆಂಕಿ ಹತ್ತಿದಾಗ ಮನೆ ಸುಡುತ್ತಾ ಇದೆ ಎಲ್ಲಾ ಕಡೆಯಿಂದ. You don't want to stay. Get out from here. ಬಟ್ ಡಿವೋಟಿಗೆ ಬಹಳ ಸುಲಭವಾಗಿ ಒಂದ್ ಡೋರ್ ತೆಗ್ದಿ ನೆಕ್ಸ್ಟ್ ರೂಮಿಗೆ ಹೋಗೋವಷ್ಟು ಸುಲಭ ಅಲ್ವಾ ಪ್ರಭು? ಯಾಕಂದ್ರೆ ಅವರ ಕಾನ್ಸಿಯಸ್ನೆಸ್. ಅದಕ್ಕೆ ಮುಕುಂದ ಕುಲಶೇಖರ ಮುಕುಂದ ಮಾಲಾ ಸ್ತೋತ್ರದಲ್ಲಿ ಹೇಳ್ತಾರೆ, ಫಾರ್ ಡಿವೋಟಿ ದೇರ್ ಇಸ್ ನೋ. ಬಟ್ ಭಗವಂತನ ಅಮೃತವನ್ನ ಯಾರು ಸವಿದಿಲ್ಲ, ಭಗವಂತನ ನಾಮಾಮೃತವನ್ನ, ಭಗವಂತನ ಸ್ಮರಣಾಮೃತವನ್ನ ಯಾರು ಸವಿದಿಲ್ಲ, ಅವರಿಗೆ ಭಗವಂತ ಕಾಲ ರೂಪದಲ್ಲಿ, ಮೃತ್ಯು ರೂಪದಲ್ಲಿ ಅವರಿಗೆ ದರ್ಶನ ಕೊಡ್ತಾನೆ, ಅಕರಾಳ ವಿಕರಾಳವಾಗಿ. ಥ್ಯಾಂಕ್ ಯು ಪ್ರಭು. ಪ್ರಭು ಇನ್ನೊಂದು ಕ್ಲಾರಿಫಿಕೇಶನ್ ಬೇಕಿತ್ತು. ಅದು ಮುಕ್ತಿಗೆ ಮತ್ತೆ ಮೋಕ್ಷ ಎರಡು ಸೇಮ್ ಮೀನಿಂಗಾ ಪ್ರಭು, ಅಥವಾ ಏನಾದ್ರು ಡಿಫರೆನ್ಸ್ ಇದೆಯಾ? ಆಕ್ಚುಲಿ ಏನು ಅಂತಂತಂದ್ರೆ, ಸ್ವರೂಪ ಸ್ಥಿತಿಯಲ್ಲಿ ವ್ಯವಸ್ಥಿತರಾಗುವುದು ಇದು ಮುಕ್ತ ಸ್ಥಿತಿ. ಸೊ ಈವನ್ ಮೋಕ್ಷನು ಕೂಡ ಇಟ್ಸ್ ಆಲ್ಮೋಸ್ಟ್ ಸೇಮ್. ಈ ಜನ್ಮ ಮೃತ್ಯು ಜರಾ ವ್ಯಾಧಿಯಿಂದ ಬಿಡುಗಡೆ ಹೊಂದೋದು ಮೋಕ್ಷ. ಮೋಕ್ಷ ಬಿಡುಗಡೆ ಹೊಂದಿದ್ದು ಮೋಕ್ಷ. ಸೊ ಆಲ್ಮೋಸ್ಟ್ ಇಟ್ ಈಸ್ ಅ ಲಿಬರೇಷನ್. ಓಕೆ, ಸರಿ ಪ್ರಭು. ಹರೇ ಕೃಷ್ಣ. ಸೊ ನಾವು ಇಲ್ಲಿಗೆ ಕನ್ಕ್ಲೂಡ್ ಮಾಡೋಣ. ಸ್ವಲ್ಪ ಹೆಚ್ಚು ಸಮಯ ತಗೊಂಡ್ಬಿಟ್ಟೆ ನಾನು, 5 ನಿಮಿಷ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಸೊ ನಾಳೆ ನಾನು ಟ್ರಾವೆಲ್